ಮಹಾಜನಗಳೇ, ಡಾಕ್ಟರ್ ಜನರೇ, ಎಲ್ಲರಿಗೂ ಶರಣ ಸಾಯಿಗಳೇ ಶರಣ. ಇನ್ನೇಸು ಕಾಲಕ್ಕೂ ಸಿಗದೀಶಿ ಸಮಯ, ಇನ್ನೇಸು ಕಾಲಕ್ಕೂ ಸಿಗದಿ ಶಿವಸಮಯ. ಈಗ ನಿಮಗೊಂದು ಸಮಯ ಸಿಕ್ಕದ. ಇಲ್ಲಿ ಹಿರಿಯರು ಎಲ್ಲ ಒಂದು ಸಮಯ ಒದಗಿಸಿಕೊಟ್ಟಾರ. ಈಗ ನಡೀತಕ್ಕಂಥ ವಿಷಯ ಮಂತ್ರ ಕೇಳ್ತಾ ಇಲ್ಲ ಅಂತೀನಿ. ಇಂದಿನ ದಿವಸ ನಮ್ಮಲ್ಲಿ ಪಿಂಡಸ್ಥಳದ ವಿಚಾರಗಳು ನಡೆದಾವು. ಪಿಂಡಸ್ಥಳ ಅಂದರೆ ನಮಗೆ ಹೆಂಗೆ ತಯಾರಾಗ್ತಿದೆ, ಅದು ಯಾರು ಮಾಡ್ತಾರ, ಯಾರು ಊಟ ಕೊಡ್ತಾರೆ ಕೂಸಿಗೆ ಅನ್ನೋ ವಿಷಯ ನಡೆದಾರೆ. ಆ ಪಿಂಡಸ್ಥಳಿ ಆಗ್ತಕ್ಕಂಥ ವಿಚಾರಗಳು ನಾವೆಲ್ಲ ಅನುಭವಿಸೇ ಬಂದೀವಿ. ಈಗ ನಾವು ದೊಡ್ಡವರಾಗಿಯೋ, ತಿಳುವಳಿಕೆ ಬಂದದ, ಸ್ವಚ್ಛತೆ, ಶಿಸ್ತು, ಅಚ್ಚುಕಟ್ಟುತನ ಇಟ್ಕೊಂಡೆವು. ಆದರೆ ನಾವು ಪಿಂಡಸ್ಥಳದೊಳಗಿದ್ದಾಗ ಯಾವ ರೀತಿಯಾಗಿದ್ದೆವು ಅನ್ನೋದನ್ನು ಹೇಳಿದ್ದೇನೆ. ಹೊಟ್ಟೆಯೊಳಗೆ ಹೆಂಗಿದ್ದೀವಿ ನಾವು, ಇದಕ್ಕೆ ಪಿಂಡಸ್ಥಳ ಅಂದ್ರೆ ಚನ್ನಬಸವಣ್ಣವ್ರು ಹೆಂಗೆ ಕಂಡು ಹಿಡಿದ್ರಿ ಇದನ್ನು. ಇದಕ್ಕಿಂತ ಮೊದಲು ಕೆಲವು ಗ್ರಂಥಗಳು ಇರಬೇಕು, ಇಲ್ಲ ಅಂತಲ್ಲ. ಯಾಕಂದ್ರೆ ವೇದಗಳು ಬರ್ತವೆ, ಉಪನಿಷತ್ತುಗಳು, ಆಗಮಗಳಂತ ಬರ್ತವೆ, ಅವುಗಳೆಲ್ಲ ಬರೀತಾರೆ. ಅವುಗಳ ಸಾರವನ್ನೆಲ್ಲ ಹುಡುಕಾಡಿ ತೆಗಿಬೇಕಲ್ಲ. ಇವರು ಸಾರೆಲ್ಲ ಹುಡುಕಾಡಿ ತೆಗಿಬೇಕಲ್ಲ. ಆ ಹುಡುಕಾಡಿ ತೆಗೆದಾಗ ಈ ಕೂಸು ಊಟ ಮಾಡ್ತಕ್ಕಂಥದ್ದು ಹೇಳಿದ್ದೇನೆ. ನಾಡಿಯ ಮುಖಾಂತರವಾಗಿ ನಾಡಿಗಳು ಎಷ್ಟು? 72,000 ನಾಡಿಗಳು. 72,000 ನಾಡಿಗಳಲ್ಲಿ ನಮ್ಮ ನರಗಳು ನಮಗೆ ಎಣ್ಸಕ್ಕೆ ನೀವು ಇದನ್ನು ಹಚ್ತಾರೆ, ಸಲೈನ್ ಹಚ್ತಾರೆ. ಆ ಸಲೈನ್ ಹಚ್ಚಾಗ ಸಲೈನ್ ನರ ಹಿಡಿದು ಅದರ ಸೇರಿಸ್ರಿ, ಅದರ ರಕ್ತ ಇರ್ತದೆ. ಆ ನರದಲ್ಲಿ ರಕ್ತ ಇರ್ತದೆ, ನೀರಿರಂಗಿಲ್ಲ, ನೀರಿನ ಔಷಧ. ಆ ನರದಲ್ಲಿ ನೀರಿನ ಔಷಧ, ಅದು ರಕ್ತ ಇರ್ತದೆ, ರಕ್ತ ನೀರು ತಿಳಿದಿರ್ತದೆ. ಅದು ನೀವು ಇಂಜೆಕ್ಷನ್ ಸೇರಿಸಿದ್ರೆ ಹೊಳ್ಳಿ ಬರ್ತದೆ ನಿಮ್ಮ ಸಿರಂಜಿ ಒಳಗೆ. ಅಲ್ಲೊಂದು ಗಾಳಿ ಇದೆ. ಆ ಗಾಳಿ ಯಾವಾಗಲೂ ತನ್ನ ಪ್ರಭಾವದಿಂದ ಆ ರಕ್ತವನ್ನು ಸಂಚಾರ ಮಾಡತಕ್ಕಂಥ ಕೆಲಸ ಮಾಡ್ತದೆ. ಅದಕ್ಕೆ ಯಾವ ವಾಯು ಅಂತಾರ? ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮಕರ ಹೇಳಿದೆವು. ಇನ್ನೊಂದು ವಾಯು ಪ್ರಖರ ವಾಯು ಅದ ರೀ. ಇನ್ನೊಂದು 11ನೇ ಒಂದು ವಾಯು ಅದ. ಅದು ನಮಗೆ ಗೊತ್ತಿಲ್ಲ, ಅಂದಾಗ ಗೊತ್ತಾಗ್ತದೆ. ಹೆಸರು ಹೇಳ್ತೀನಿ ಹಿಂದೆಗಡ, ಈಗ ಹೇಳೋದಿಲ್ಲ. ಅದು ಯಾವ ವಾಯು, ಅದೆಷ್ಟು ಕೆಲಸ ಮಾಡ್ತದೆ, ಎಷ್ಟು ಕೆಲಸ ಮಾಡ್ತದೆ? ಪ್ರಾಣ, ಅಪಾನ, ವ್ಯಾನ ಇವೆಲ್ಲ ಕೆಲಸಗಳು ಏನು ಮಾಡ್ತಾವಂದ್ರೆ, ನಾವು ಉಂಡಿರ್ತಕ್ಕಂಥ ಪದಾರ್ಥಗಳನ್ನು ನಮ್ಮ ಇಂದ್ರಿಯಗಳಿಗೆ, ನರಗಳಿಗೆ ಹಂಚಿಬಿಡ್ತಾವೆ. ಈಗ ಒಕ್ಕಲಿಗೆ ಅದಾನ, ಒಕ್ಕಲಿಗೆ ಇದ್ದವ ಕಣದಾಗ ಜೋಳ ಹಾಕೊಂಡು ಕೂತಾನೆ. ಅವನಿಗೆ ಭಿಕ್ಷುಕರು ಬರ್ತಾರೆ, ಹಲವಾರು ಮಂದಿ ಭಿಕ್ಷುಕರು ಬರ್ತಾರೆ. ಆ ಭಿಕ್ಷುಕರು ಎಲ್ಲರಿಗೂ ಅವ್ನು ಸಪ್ಲೈ ಮಾಡ್ತಾನಿಲ್ಲ, ತನ್ನ ಹತ್ರ ಇದ್ದಟ್ಟು ಕೊಡ್ತಾನಿಲ್ಲ. ಆ ಕೊಡ್ತಾನಲ್ಲ. ಈಗ ಮೆಕ್ಕೆಜೋಳ ಸುಗ್ಗಿ ಬಂದದ, ಭಾಳ ಮಂದಿ ಭಿಕ್ಷುಕರು ಬರ್ತಾರೆ, ಕೊಡ್ತಾರಿಲ್ಲ ಅವರು. ಆ ಕೊಟ್ಟಾಗ ಅವ್ರಿಗೆ ಯಾರು ಹೆಚ್ಚಾಯ್ತು ಕಡಿಮೆ ಆಯ್ತಲ್ಲ, ಹಂಗೆ ನಮ್ಮ ಶರೀರತಕ್ಕಂಥ ನರಗಳಿಗೆ ಆ ಪ್ರಾಣಾಪಾನ ವ್ಯಾನ ವಾಯು ಅಂದ್ರೆ ಗಾಳಿ. ಗಾಳಿ ನಮ್ಮ ಕಣ್ಣಿಗೆ ಕಂಡಿಲ್ಲ, ಗಾಳಿ ನಮಗೆ ಕಾಣಿಸಂಗಿಲ್ಲ. ಅದು ಗಾಳಿ ಬೀಸ್ತದೆ, ಹೋಗ್ತದೆ. ಯಾವ ಬಣ್ಣದ ಗಾಳಿ ಅದದು? ಆ ಗಾಳಿಗೆ ಬಣ್ಣ ಕೊಟ್ಟಾರ ನಮ್ಮ ಶರಣರಲ್ಲಿ. ಗಾಳಿಗೆ ಹಸಿರು ಬಣ್ಣ ಕೊಟ್ಟಾರೆ. ಆ ಗಾಳಿ ಏನೈತಲ್ಲ, ಆ ಗಾಳಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ದಶವಾಯುಗಳಾದಿಲ್ಲ, ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ. ಈ ಆ ನಾಗವಾಯು ಎಂಬತಕ್ಕಂಥದ್ದು, ನಾಗವಾಯು ಅಂತ ಒಂದು ವಾಯು ಅದ ರೀ. ನಾಗವಾಯು ಅಂದ್ರೆ ಹಾವ. ನಾಗ ಅಂದ್ರೆ ಏನು? ಹಾವ. ನಾವು ಹೊಳ್ಳಾಡ್ತೀವಿ, ಹುಯ್ ಮಾಡ್ತೀವಿ, ಒಡಮುರು ಕೊಡ್ತೀವಿ, ಹಿಂಗೆ ಮಾಡ್ತೀವಿ, ಅದು ನಾಗರಾವ. ಆ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಉಳ್ಳಾಡ್ತೀವಿ, ಕಾಲು ಚಾಚ್ತೀವಿ, ಕೈ ಚಾಚ್ತೀವಿ, ಒಡಮುರ್ತೀವಿ. ಇದಕ್ಕೆ ನಾಗವಾಯು ಅಂತಾರೆ. ಈ ನಾಗವಾಯು ಮಾಡದಿದ್ರೆ ಸ್ನಾಯುಗಳಲ್ಲಿ ರಕ್ತ ಸಂಚಾರ ಆಗುವುದಿಲ್ಲ. ಆ ನಾಗವಾಯು ಆ ರಕ್ತ ಸಂಚಾರ ಮಾಡ್ಬೇಕಾಯ್ತ ಮನುಷ್ಯ ಒಡಮುರ್ಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡ್ಬೇಕಾಯ್ತಲ್ಲ. ಇನ್ನೊಂದು ವಾಯು ಏನೈತಂದರೆ ಪ್ರಸೂತ ವಾಯು ಅಂತ ಒಂದದ ರೀ. ಪ್ರಸೂತ ವಾಯು ಇದು 11ನೇದ್ರಿ. ಆ ಪ್ರಸೂತ ವಾಯು ಒಳಗಿರ್ತಕ್ಕಂಥ ಪದಾರ್ಥವನ್ನು ಹೊರಗೆ ಹಾಕೋದು. ಒಳಗಿರ್ತಕ್ಕಂಥ ಪದಾರ್ಥಗಳೇನಲ್ಲ, ಸ್ಥೂಲರಲ್ಲಿ ಸೂಕ್ಷ್ಮರಿರಲಿ,
ಇದು ಹೆಂಗಪ್ಪ ನಾಗವಾಯು ಪ್ರಸೂತವಾಯು ಅಂದ್ರೆ ಪ್ರಸೂತವಾಯು ಹೆಂಗೆ ಹುಟ್ಟುತ್ತದೆ ಹೇಳಿ ನೋಡೋಣ. ಆ ಪ್ರಸೂತವಾಯು ಆ ಒಳಗಿನಿಂದ ಬರಬೇಕಾಗಿರ್ತಕ್ಕಂಥ ವಸ್ತು ತಡೆಗಟ್ಟಿದಾಗ ತಿಣಕಕ್ಕೆ ಶುರು ಮಾಡ್ತೀವಿ. ತಿಣಕ್ಸಿತ್ತು ಅದಕ್ಕೆ ಪ್ರಸೂತವಾಯು ಅಂತಾರೆ. ಯಾಕಂದ್ರೆ ಮೊನ್ನೆ ನಾನು ಒಂದು ಎಮ್ಮೆ ಐತಿತ್ತು, ಎಮ್ಮೆ ಹಿಂಗೆ ತಿಳ್ಕೊರಿ, ಎಮ್ಮೆ ಐತಿತ್ತು. ಆ ಎಮ್ಮೆ ಕೂಸು ದೊಡ್ಡದದ, ಆ ಎಮ್ಮೆ ಬರಬೇಕು. ಅದ್ರ ಸಾಧಾರಣ ಒಂದು 5-6 ಇಂಚ್ ಅದರ ಯೋನಿ ದ್ವಾರ ಇರ್ತದೆ. ಆ ಯೋನಿ ದ್ವಾರದಾಗ ಈ ಒಂದು ಭಾಳವಾಗಿರ್ತಕ್ಕಂಥ ಕರ ಬರ್ಬೇಕಲ್ರಿ ಡಾಕ್ಟ್ರ್, ಹೆಂಗೆ ಬರ್ಬೇಕಪ್ಪ? ಅಲ್ಲಿ ಪ್ರಸೂತವಾಯು ಕೆಲಸ ಮಾಡ್ತದ, ಹೊರಗೆ ಹಾಕ್ತದೆ, ತಿಣಕ್ತದ. ಆ ತಿಣಕ್ಕೆ ಹೊರಗೆ ಹಾದ್ಕೊಂಡು ಯಾಕೆ ಖುಷಿ ನೆಕ್ಕಕ್ಕೆ ಶುರು ಮಾಡ್ತದೆ. ಅದಕ್ಕೆ ರಗಡಾಗ್ಯದ, ಯಾಕೆ ಹಟ್ಟಿಲೆ ಅದ್ಯಾ, ಯಾಕೆ ಹಡದ್ಯಾ, ಏನು ಮಾಡಿದ್ಯಾ, ನಂದು ಏನಾಯಿತು. ಈ ತಕ್ಕೋಡು ಈರಪ್ಪ ನೋಡಿ ಪದ ಹಾಡ್ತಾನಲ್ಲ, ಅವ್ರವ್ವ 18 ಹಾಡ್ದಾಳ. 18 ರೀ, ಇವ ಬುಳ್ದಾನ, ಇನ್ನೂ 4-5 ಮಂದಿ ಇದಾರ. ಅವ್ರು ಕೇಳ್ಬೇಕಾರೆ ಎಲ್ಲಿ ಕೂತಾನ ನಾವು ತಕ್ಕೋಡು ಈರಪ್ಪ. ಆ ಹೆಂಗೆ ಜೋಪಾನ ಮಾಡಿಲ್ಲ ಈಗ ಸಾವಂತ್ರಿಯವ್ವ 18 ಮಂದಿನ ಹೆಂಗೆ ಮಲಿ ಕುಡಿಸಿದ್ಲು, 18 ಮಂದಿ ಜೋಪಾನ ಹೆಂಗೆ ಮಾಡಿದ್ಲು, 18 ಮಂದಿ ಬಾಣೆತನ ಹೆಂಗೆ ಆಯಿತು, 18 ಮಂದಿ ಹೊರಸ ಏಸ್ ತಂದಿದ್ರು, ತವ್ರ ಮನೆ ಏಸ್ ಕೊಟ್ಟು ಹೊರಸ. ಅಲ್ಲಿ ಏನಾಗ್ತಂದ್ರೆ ಈ ಅಪಾನವಾಯು ಎಂಬತಕ್ಕಂಥದ್ದು ಪ್ರಾಣವಾಯುವಿನ ಮುಖ ಮತ್ತು ಪೃಷ್ಠ ಅಂತ ಹೇಳಿದ ವಾಯುಗಳಿಗೆ ಮುಖ ಪೃಷ್ಠ ಅದಾವ್ರಿ, ಮುಖ ಪೃಷ್ಠ ಅಂತದಾವ್. ಆ ಪ್ರಸೂತ ವಾಯು ಎಂಬತಕ್ಕಂಥ ವಾಯು ಏನು ಕೆಲಸ ಮಾಡ್ತದಂದರೆ ನೋಡ್ರಿ, ನಾವು ನಿನ್ನೆ ಹೇಳಿನಿ ನಿವೃತ್ತಿ ಮತ್ತು ಪ್ರವೃತ್ತಿ ಅಂತ ಹೇಳಿನಿ. ಆ ಪ್ರಾಣವಾಯು ಪ್ರಸೂತವಾಯು ಏನು ಕೆಲಸ ಮಾಡ್ತದಂದರೆ ಒಳಗಿರ್ತಕ್ಕಂಥ ಯಾವತ್ತೂ ವಸ್ತುಗಳನ್ನು, ಜಡವಾದ ವಸ್ತುಗಳನ್ನು ಹೊರಗೆ ಹಾಕ್ತದೆ. ಇನ್ನೊಂದು ಮಾತು ಹೇಳೇ ನಿಮಗೆ, ನೀವು ಡಾಕ್ಟ್ರ್ ಇದ್ದೀರಿ, ಮತ್ತು ನಮಗೆ ಡಿಸೆಂಟ್ರಿ ಬರಲಿಕ್ಕೆ ಹಂಗೆ ಏನ್ರಿ ಸಂಗಣ್ಣವ್ರು, ಡಿಸೆಂಟ್ರಿ ಬರಲಿಲ್ಲ, ಡಾಕ್ಟ್ರ್ ಹುಡುಕ್ಬೇಕಾಯ್ತು. ಡಾಕ್ಟ್ರು ಭೇಟಿ ಆಗೋರು, ಅಲ್ಲಿಂದ ಮುಂದೆ ಪ್ರಸೂತವಾಯು ಬೇಕಲ್ಲ. ಪ್ರಸೂತವಾಯು ಅಂದರೆ ಜಡವಾದ ಪದಾರ್ಥಗಳನ್ನು ಹೊರಗೆ ಹಾಕೋದಕ್ಕೆ ಪ್ರಸೂತವಾಯು ಅಂತಾರೆ. ಹೌದಾ? ತಿನ್ನಕ್ತೀರಿ? ಆ ಪ್ರಸೂತವಾಯು ಹೊರಗೆ ಹಾಕ್ಲಿಕ್ಕಂದ್ರೆ ನಮಗೆ ಪ್ರಕೃತಿ ಆರೋಗ್ಯ ಹಂಗಿಲ್ಲ. ಆ ಪ್ರಸೂತವಾಯು ನೀನು ಹೇಳಿ ನಮಗೆ ನಿವೃತ್ತಿ ಮತ್ತು ಪ್ರವೃತ್ತಿ ಅಂತ 2 ಭಾಗ ಹೇಳಿ. ಆ ನಿವೃತ್ತಿ ಅಂದರೆ ಕೆಳಗಿನಿಂದ ಮ್ಯಾಲಕ್ಕೆ ಹೋಗೋದು, ಪ್ರವೃತ್ತಿ ಅಂದರೆ ಕೆಳಗಿನಿಂದ ಮ್ಯಾಗಿನಿಂದ ಕೆಳಗೆ ಬರೋದು. ಹೌದಾ? ನಮ್ಮಲ್ಲಿ 5 ಅಕ್ಷರ 6 ಅಕ್ಷರ ಏನು ಕೆಲಸ ಮಾಡೇವಿ ಈಗ? ಈ ಹೋರಿ ಮಟ್ಟಿಯೊಳಗೆ ನಮ್ಮ ನಡೀತಕ್ಕಂಥ ಈ ಶಿವಾನುಭವದಲ್ಲಿ ಮಂತ್ರದ ಕೆಲಸ ನಡೆದದು. ಮತ್ತೊಂದು ತೆಗೆದಿಲ್ಲ, ನಮ್ಮ ಮಂತ್ರದ ಕೆಲಸ. ಯಾವ ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ, ಎಷ್ಟು ನಿಶ್ಚಿಂತಿಂತ ಕೇಳ್ತೀರಿ. ಆ ಕೆಲಸ ಈಗ ನಿಮಗೆಲ್ಲ ಸಂಪೂರ್ಣ ಮಳೆ ಕೊಟ್ಟದು, ಮಳೆ ಕೊಟ್ಟದು. ಯಾಕೆ ಕೊಟ್ಟಂದರೆ ಶಿವನಾಮವನೋ ರಚಿಸವ್ವ, ಹರನಾಮವನೋ ರಚಿಸವ್ವ. ಸಾನಂದ ಋಷಿಗಳು ಯಮಲೋಕಕ್ಕೆ ಹೋದ್ರಂತೆ, ಅಡ್ಡಾಡ್ಕೊಂತ. ಯಾಕೆ ಹೋದ್ರೋ ತಿಳಿಲಿಲ್ಲ ಅವ್ರಿಗೆ. ಆ ಯಮಲೋಕಕ್ಕೆ ಹೋದಾಗ ಇವರು ಜಪ ಮಾಡ್ತಿದ್ರು. ಶಿವನಾಮವನ ರಸನೆ ಸಾನಂದ ಯೋಗಿಯು ತಾನೊಂದು ನುಡಿಯಲು ಹೀನರಕದೊಳಗೆ ಬಿದ್ದಮೆಗೆಲ್ಲ ಎದ್ದು ಹೋದು. ಅಲ್ಲಿ ಹೋಗಿ ಅವರು ಶಿವ ಅಂದರು, ನಮಃ ಶಿವಾಯ ಅಂದರು, ಓಂ ನಮಃ ಶಿವ ಅಂದರು. ಆ ಪ್ರದೇಶದಲ್ಲಿರ್ತಕ್ಕಂಥ ಯಾವತ್ತೂ ನರಕ ಜೀವಿಗಳೆಲ್ಲ ಎದ್ದು ಶರಣರಾಗಿ ಕೈಲಾಸಕ್ಕೆ ಹೋದರು. ಈ ಪ್ರಣಮದ ಒಂದು ಶಕ್ತಿ ಭಾಳ ದೊಡ್ಡದಿದೆ. ಈಗ ನೋಡಿ, ನಾವು ಮಳೆ ಎಲ್ಲ ಕಡೆ ಚೆಂದಾಗ್ಯದೆ. ಇಂಥ ಮಳೆಯೊಳಗೂ ಕೂಡ ಕೆಸರಾದ್ರು ಬಂದಿರಲ್ಲ, ಇದೊಂದು ವಿಶೇಷ. ಮಲ್ಕೋಬೇಕಾಗಿತ್ತು, ಯಾಕಂದ್ರೆ ನೀವು ದೌಡ್ ಮಕ್ಕಳಂಗಿಲ್ಲ, 12 ತನಕ ಟಿ ವಿ ನೋಡ್ತೀರಿ. ಆದರೂ ಕೂಡ ಬಂದಿದ್ದು ಇಲ್ಲ ಐತೆ ನೋಡ್ರಿ, ಆದರೂ ಕೂಡ ಬಂದಿರಲ್ಲ ಆ ಪ್ರಣಮದ ಶಕ್ತಿ. ಹೌದಾ? ಮತ್ತು ಈಗ ನಮಗೆ ಬರ್ತಕ್ಕಂಥ ನಿವೃತ್ತಿ ಮತ್ತು ಪ್ರವೃತ್ತಿ ಅಂತ 2 ಮಾತು ಹೇಳ್ತೇನೆ. ನಿನ್ನ ಕಥೆ ಬಿಟ್ಟೀನಿ. ಅತ್ತಿ ಸೊಸಿದೆ, ಅತ್ತಿ ಸೊಸಿದ್ರವ, ಅತ್ತಿ ಸೊಸಿದ್ರು. ಅತ್ತಿಗೆ ಜಗಳ ತೆಗೆದ್ರೆ ಸಮಾಧಾನ ಆಕ್ಕೈತೆ. ಸೊಸಿ ಕೂಡ ಜಗಳ ತೆಗಿಬೇಕು. ಆ ಸೊಸಿ ಕೂಡ ಅತ್ತಿ ಜಗಳ ತೆಗಿಬೇಕು ಅಂದ್ರೆ ಅತ್ತಿ ಊಟ ಸೀಮೆ ಹಚ್ಚಿತ್ತು.
ಈಗ ಹತ್ತಿದ್ರೆ ಲಗ್ನ ಆಗೋದಿಲ್ರಿ, ಹತ್ತಿಗೆ ಆಗ ವ್ಯವಸ್ಥೆ ಮಾಡ್ಬೋದು ಅಂದ್ರೆ ಲಗ್ನ ಹಾಕ್ಕಾರ ಹುಡುಗಿಯರು, ಇದಕ್ಕಂದ್ರೆ ಆಗೋದಿಲ್ಲ. ಅದಕ್ಕೆ ಯೋಚನೆ ಹತ್ತಿಗಳು ವಿಚಾರ ಮಾಡಿಕೊಡ್ರಿ. ಆ ಹತ್ತಿ ಜಗಳ ತೆಗೆದುಕೊಳ್ಳಿ ಅದು ಮಾಡೋದು ಮನೆ ಕೆಳಗೆ ಒಂದಿತ್ತು ಮ್ಯಾಲ ಒಂದಿತ್ತು. 4 ಮಂದಿ ಹಿರಿಯರೆಲ್ಲ ಕೂಡಿ, ತಂಗಿ ನಿನಗೆ ಹತ್ತೋದು ಇಳಿದು ಆಗೋದಲ್ವ, ನೀ ತೆಳಗೆ ಅಡಿಗೆ ಮಾಡಿಕೊ, ತೆಳಗೆ ಮಾಡಿಕೊ. ಆ ಸೊಸಿಗೆ ಹೇಳಿದರು. ಅತ್ತಿಗೆ ನೀನು ಮ್ಯಾಗಿರ್ತೇವ ಅಲ್ಲೇ ಇದ್ಬಿಡು, ಎಲ್ಲ ಪೈಖಾನಿಕೆ ಎಲ್ಲ ಸದ್ದದ್ದು ಅಲ್ಲೇ ಇರೋದು ತಿಳ್ಕೊಂಡು ಅವ್ರು ಹೇಳಿದರು. ಅತ್ತಿಗೆ ಸೊಸಿಗಳು ಜಗಳ ತೆಗಿಲಾರ್ದಕ್ಕೆ ಸಮಾಧಾನ ಆಗಲಿಲ್ಲ. ಹೆಂಗೆ ಮಾಡಲಿ ನಾನು ಊಟ ಸೇವೆ ಹತ್ತೋದು ಯಾರು ಕೂಡ ಜಗಳ ತೆಗಿಲಿ, ಸೊಸಿ ಕೂಡ ಜಗಳ ತೆಗಿಬೇಕ, ಆಕೆ ನಾನು ಕೂಡ ಮಾತಾಡೋಂಗಿಲ್ಲ, ಏನು ಮಾಡಲಿ ತಿಳ್ಕೊಂಡು ಹೇಳಿ ಚಿಂತೆಯಾಗಿ ಒಂದು ದಿವಸ ಆಲೋಚನೆ ಮಾಡಿದ್ಲು. ಆಕೆ ಹೆಂಡಿ ತಂದು ಹತ್ತಿ ಹೆಂಡಿ ತಂದ ಮ್ಯಾಗ ಸಾರಿಸಿಲ್ಲ. ಆ ಸಾರಿಸೋದ್ನಾಗ ತೆಳಗೆ ಸೊಸಿ ತಲೆ ಹಿಕ್ಕೋತ ಕೂತಿದ್ಲು. ಆ ತಲೆ ಹಿಕ್ಕೋತ ಕೂತಾಗ ಅದನ್ನ ಹಗರ್ಕ ನೋಡಿ ಆ ಹೆಂಡಿ ರಾಡಿ ಆ ಸೊಸಿ ತಲೆ ಮ್ಯಾಗ ಚೆಲ್ಲಿಬಿಟ್ಲ. ಆ ಜಗಳ ಗಂಟಿ ಆ ಸೊಸಿ ತಲೆ ಮೇಲೆ ಬಂದು ಬಿತ್ತದು. ಆ ಸೊಸೆ ತಲೆ ಮೇಲೆ ಬಂದು ಕೂಡ್ಲಾಕಿ ಏನು ಅನ್ನಕ್ಕೆ ಹೊರಗೆ ಬಂದು, ನಿಮ್ಮಂಥ ಮಂದಿ ಕರೆ ನೋಡ್ರಿ ನಮ್ಮ ಅತ್ತಿ ನನ್ನ ತಲೆಯಾಗ ರಾಡಿ ಹಾಕ್ಯಾಳ ನೋಡ್ರಿ ಅಂತ ತೋರಿಸಿದ್ಲು. ಆಕೆನ ಕೇಳಿ, ಏನದ ಹಂಗೆ ಮಾಡಿದ್ರ? ಆ ಪಾಪ ಹಿಡ್ಕೋದು ಕೂತಾಳ, ಎಲ್ಲ ಹೆಂಗದ, ಯಾಕೆ ಹೆಂಡಿ ಚೈಲಿ ಅಂತ ಕೇಳಿದ್ರು. ಅದೇ ಏನದ, ಆ ಹೆಂಡಿ ಕೆಳಗೆ ಬರೋ ಪದಾರ್ಥ ಅದ, ಕೆಳಗೆ ಬಂದದ, ನಾ ಏನು ಮಾಡಲಿ ಅಂದ ಆಕೆ. ನೀರು ಹೆಂಡಿ ಕೆಳಗೆ ಬೀಳ್ತಿಲ್ರಿ, ಅದು ಜಡ ಪದಾರ್ಥ ಐತಲ್ಲ, ಕೆಳಗೆ ಬೀಳ್ತಲ್ಲ, ಆ ಕೆಳಗೆ ಬಿತ್ತು, ನಾ ಏನು ಮಾಡಲಿ ಅಂದ್ಲಾಕೆ. ಆಕೆ ಅತ್ತಿ ವಕೀಲಿ ಓದಿದ್ಲು, ಸೊಸಿ ಅಡ್ವೊಕೇಟ್ ಆಗಿದ್ಲಾಕಿ, ದೊಡ್ಡ ವಕೀಲ್ ಇದ್ಲಾಕಿ. ಆಕೆ ಏನು ಮಾಡಿದ್ಲು, ಒಂದು ದಿವಸ ಒಂದೇ ಬಾಗಿಲಿತ್ತು, ಅದನ್ನೆಲ್ಲ ಬಾಗಿಲು ಹಾಕಿ ಒಳಗೆ ನೀರಲ್ಲಿ ಉರಿ ಹೆಚ್ಚಾರ ಮೆಣಸಿನ್ಕಾಯಿ ಹಾಕ್ಯಾರ ಹೊರಗೆ ಬಂದುಬಿಟ್ಲಾಕಿ. ಅದ್ರ ಮೆಣಸಿನ್ಕಾಯಿ ಹಾಕಿದ್ದು ಒಲೆಯಾಗ ಮೆಣಸಿಗೆ ಹಾಕಿ ದಮ್ಮಿತ್ತು ಅತ್ತೆಗೆ. ಆಕೆ ಮ್ಯಾಲ ಹೋಗಿ ಕೆಮ್ಮಕ್ಕೆ ಹತ್ತಿದ್ಲು ಆಕೆ. ಕೆಮ್ಮಕ್ಕೆ ಹತ್ತಿ ಕಿಟಕಿಯಾಗ ಮಂದಿ ಒದ್ರಾಡಿ ಕೂಡಿಸಿದ್ಲು. ಏನ ತಂಗಿ ನೀನು ಒಲೆಯಾಗ ಮೆಣಸಿನ್ಕಾಯಿ ಬೀಜ ಯಾಕೆ ಹಾಕಿ? ಏನದ? ಇಲ್ರಿ ಅದೇನಿಲ್ಲ, ನಾನು ಮೆಣಸಿನ್ಕಾಯಿ ಬೀಜ ಹಾಕಂಗೆ ಹಾಕೀನಿ, ಅದು ಹೋಗಿ ಮ್ಯಾಲಕ್ಕೆ ಹೋಗೋದಲ್ಲ ಹೋಗಿಲ್ಲ. ಹೆಂಗ್ರಿ ಹೆಂಡಿ ಕೆಳಗೆ ಬತ್ತ ಹೋಗಿ ಮ್ಯಾಕ್ ಹೋದ್ ಕಾಟಿತ್ತಲ್ಲ ಅದ್ರಾಗ. ಇದಕ್ಕೆ ನಿವೃತ್ತಿ ಅಂದರೆ ಆ ಕೆಳಗಿನಿಂದ ಮ್ಯಾಕ್ ಹೋಗೋದು ನಿವೃತ್ತಿ, ಮ್ಯಾಗಿನಿಂದ ಕೆಳಗೆ ಬರೋದು ಪ್ರವೃತ್ತಿ. ಯವಾಸಿ ಮನಃ, ಈ ಮಂತ್ರದ ಅರ್ಥ ಸ್ವಲ್ಪ ವಿಚಾರ ಮಾಡೋಣ. ಯವಾಸಿ ಮನಃ ಓಂ ಹೌದಲ್ಲ. ಯಕಾರ ಅಂದರೆ ಆಕಾಶ ತತ್ವ, ವಾ ಅಂದರೆ ಗಾಳಿ ತತ್ವ ನೋಡ್ರಿ, ಶಿ ಅಂದರೆ ಅಗ್ನಿ ತತ್ವ, ನ ಅಂದರೆ ನೀರು ತತ್ವ, ಮ ಅಂದರೆ ನಾಲಿಗೆ, ಆಚಾರಲಿಂಗ ಪೃಥ್ವಿ ತತ್ವ. ಇವೆಲ್ಲ ಕೂಡಿದಾಗ ಒಂದು ಪ್ರಣವದ ಶಕ್ತಿ ಕೆಲಸ ಮಾಡ್ತದೆ. ಒಂದು ನಮ್ಗೆ ಅಡಿಗೆ ಆಗ್ಬೇಕಾದ್ರೆ ಎಷ್ಟು ಸಾಮಾನು ಕೊಡ್ತಾವೆ? ಕರಿಬೇವು ಕೊಡ್ತದೆ, ಜೀರಿಗೆ ಕೊಡ್ತದೆ, ಸಾಸಿವೆ ಕೊಡ್ತದೆ, ಎಣ್ಣೆ ಕೊಡ್ತದೆ, ಹುಳಿ ಕೊಡ್ತದೆ, ಆಮೇಲೆ ಆ ಬೆಳ್ಳುಳ್ಳಿ ಹಾಕಿ ಮಾಡ್ತಿಲ್ಲಿ ಕುಡಿದಾಗ ರುಚಿ ಹಾಕೋದಿಲ್ಲ. ಹಂಗೆ ಈ ಪಂಚಭೌತಿಕ ಶರೀರ ಈ ತತ್ವಗಳ ಕೂಡಿದಾಗ ವಿಮರ್ಶೆ ಆದಾಗ ಒಂದು ವಸ್ತು ತಯಾರಾಗ್ತದೆ, ಪ್ರಾಣವಾಯು ಪ್ರವೇಶ ಮಸ್ತಕದಾಗ ಮಾಡ್ತದೆ. ಆ ಪ್ರಾಣವಾಯು ಪ್ರವೇಶ ಮಾಡುವಾಗ ಅಪಾನವಾಯು ಎಂಬತಕ್ಕಂಥದ್ದು ಹೇಳಿನಲ್ಲ. ಈಗ ನೋಡ್ರಿ, ಯಕಾರ ಮತ್ತು ವಕಾರ ಎರಡು ನೋಡೋಣ ಸ್ವಲ್ಪ. ಯಕಾರ ಅಂದರೆ ಬೈಲ, ವಕಾರ ಅಂದರೆ ಗಾಳಿ, ಹೌದಲ್ಲ? ವಕಾರ ಅಂದರೆ ಗಾಳಿ. ಈ ವಕಾರ ಗಾಳಿ ಎಂಬತಕ್ಕಂಥದ್ದು ಕೆಲಸ ಏನು ಮಾಡ್ತದೆ? ದಶವಾಯುಗಳಲ್ಲಿ ಕೂಡಿರ್ತಕ್ಕಂಥ ವಾಯುಗಳಲ್ಲೇ ನಾವು ಉಂಡಿರ್ತಕ್ಕಂಥ ಪದಾರ್ಥವನ್ನು ಪ್ರತಿಯೊಂದು ನರನಾಡಿಗಳಿಗೆ ಹಂಚಿ ಅದು ತೃಪ್ತಿ ಆಗ್ತಕ್ಕಂಥದ್ದಕ್ಕೆ ಮಹಾಲಿಂಗ ಅಂತಾರೆ. ಆ ಮಹಾಲಿಂಗ ಅಂದಾಗ ಈ ನರಗಳಲ್ಲಿ ಪ್ರವೇಶ ಮಾಡ್ತದಿಲ್ಲ. ಅದು ಈ ನರಗಳಲ್ಲಿ ಪ್ರವೇಶ ಮಾಡ್ತಂದ್ರೆ ನೋಡ್ರಿ, ಒಂದು ನರ ಅದರಿ ಡಾಕ್ಟ್ರೆ, ಈ ನರ ಏನೈತಲ್ಲ, ಈ ನರದೊಳಗೆ ಗಾಳಿ ಐತೆ ಇಲ್ಲ, ಗಾಳಿ ಕಮ್ಮಿ ಆತಂದ್ರೆ ಅರ್ಧಾಂಗವಾಯು ಆಗ್ತದೆ, ಪಾರ್ಸಿ ಆಗ್ತದೆ, ಕಾಲು ಹಿಡಿತದ, ಕೈ ಹಿಡಿತದ, ಸೊಂಟ ಹಿಡಿತದ. ಆ ನರನಾಡಿಗಳು ಯಾವಾಗಲೂ ನಾವು ಮಲ್ಕೊಳ್ಳುವಾಗ
ನಮ್ಮ ನರನಾಡಿಗಳು ಸರಿಯಾಗಿರಂಗೆ ಮಕ್ಕೋಬೇಕು. ಮಲ್ಕೊಳ್ಳುವಾಗ ನಾವು ನೆಲದ ಮೇಲೆ ಲೇವಲ್ ಹಾಕ್ಕೊಂಡು, ಈಗಂತೂ ನೀವು ನೆಲದ ಮೇಲೆ ಮಕ್ಕಳು ಕೆಲಸನೇ ಇಲ್ಲ, ನೆಲದ ಮೇಲೆ ಮಕ್ಕಳು ಗೊತ್ತಿಲ್ಲ. ದೊಡ್ಡ ನೀನು ಹೇಳ ಗಾದಿ ದೊಡ್ಡದವ್ರು ತಂದಿರ್ತೀರಂತ, ಅವು ತೆವ್ರು ಆಗಿರ್ತಾವೆ. ಆದರೆ ಈ ಗ್ರಾನೈಟ್ ಕಲ್ಲು ಜೋಡಿಸಿರಲ್ಲ, ಗ್ರಾನೈಟ್ ಕಲ್ಲು, ಆ ಗ್ರಾನೈಟ್ ಕಲ್ಲಿನ ಮೇಲೆ ಮಕ್ಕೊಂಡ್ರೆ ತಂಪು ಹೆಚ್ಚಾಗ್ತದೆ, ಸ್ನಾಯುಗಳು ಸ್ವಲ್ಪ ಮಬ್ಬಾಗ್ತಾವೆ. ಅದ್ರ ಮೇಲೆ ಒಂದು ಚಾಪಿಯೋ ಕಂಬಳಿ ಹಚ್ಚಿಟ್ಟಾರ ತಟ್ಟು ಹಾಕೊಡ್ರಿ, ತಟ್ಟು ಹಾಕ್ಕೊಂಡು ಅದ್ರ ಮೇಲೆ ಮಕ್ಕೊಳ್ರಿ. ಹೆಚ್ಚಾಗಿ ತೆಲುಗು ಇಟ್ಕೋಬೇಡ್ರಿ. ಆ ತೆಲುಗು ಇಟ್ಕೊಂಡ್ರೆ ಈ ನರಗಳು ಸ್ವಲ್ಪ ಬಿಗಿದು ಸೊಂಟ ನೋವು ಆಗ್ತದೆ. ನಿನ್ನೆ ಹೇಳಿದೆವು ಬೆಣ್ಣೆ ಎಲು ಎಷ್ಟವರಿ, ಬೆಣ್ಣೆ ಎಲಿನ ಕಂಕಣಗಳು 32 ಇಲ್ಲಿಂದ ಶುರು ಆಗ್ತದೆ ರೀ. ಬೆಣ್ಣೆ ಎಲಿನ ಕಂಕಣಗಳು 32 ಇರ್ತವೆ. ಅದ್ರಾಗ ಒಂದು ತಂತ್ಯದ, ಈ ತಂತೆಲ್ಲ ಹೊರಗಿನ ತಂತೆಲ್ಲ, ಅದು ಮಜ್ಜಾದಿಗಳಿಂದ ತಯಾರಾಗಿರ್ತಕ್ಕಂಥ ತಂತ್ಯದ. ಈಗ ಸುಂಬಳ ಎದರಿಂದ ತಯಾರಾಯ್ತು ಅದ ಆ ಸುಂಬಳು ತಯಾರಾಗಲಿ. ನೀವು ಉಗುಳುವಾಗ ಜೊಲ್ಲು ಬರ್ತದಲ್ಲ, ಎದರಿಂದ ಆಗ್ತದೆ? ಬಾಯಾಗಿಂದ ಉಗುಳುವಾಗ ಎಳಿ ಬೀಳ್ತದಿಲ್ಲ, ಎಳಿ ಬೀಳ್ತಿಲ್ಲ. ಆ ಎಳಿ ಅಪ್ಪು ತತ್ವ, ನೀರಿನ ಅಂಶ. ಆ ನೀರಿನ ಅಂಶ ಕುಡಿತಕ್ಕಂಥ ಎಳಿ ಹೆಂಗೆ ನಮ್ಮ ಬಾಯೊಳಗೆ ಜೊಲ್ಲಾಗಿ ಬೀಳ್ತದೆ, ಅದಕ್ಕೆ ಲಾಲಾರಸ ಅಂತಾರೆ. ಆ ಜೊಲ್ಲಾಗಿ ಬೀಳ್ತಕ್ಕಂಥದ್ದು ಅಪ್ಪು ತತ್ವ, ನೀರಿನಿಂದ ಹುಟ್ಟತಕ್ಕಂಥ ವ್ಯವಸ್ಥೆ ಅದು. ಆ ನೀರಿನ ಹುಟ್ಟತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಯಕಾರ ಮತ್ತು ವಕಾರ 2 ಪ್ರಣವಗಳು ನಿಂತೀವಿ ನಾವು. ಯಕಾರ ಮತ್ತು ವಕಾರ. ಯಕಾರ ಅಂದರೆ ಬಯಲು ತತ್ವ, ವಕಾರ ಅಂದರೆ ಗಾಳಿ ತತ್ವ. ಗಾಳಿ ತತ್ವ ಎಷ್ಟು ಸೂಕ್ಷ್ಮ ಕೆಲಸ ಮಾಡ್ತಾವು, ಗಾಳಿಗಳು ಹೆಂಗೆ ಕೆಲಸ ಮಾಡ್ತಾವು. ಅವಕ್ಕೇನು ಪಗಾರ ಕೊಡ್ತೀವ ನಾವು? ಒಂದು ಕೆಲಸ ಅಂದ್ರೇನು, ನಾವು ಆರೋಗ್ಯಕ್ಕೆ ಸರಿಯಾಗಿರ್ತಕ್ಕಂಥ ಪದಾರ್ಥ ಊಟ ಮಾಡಿದರೆ ಅವು ಕೆಲಸ ಮಾಡ್ತಾವೆ. ಒಬ್ಬ ಐನೋರಿದ್ದ, ಉಣ್ಣೋದೇ ಮಾಡ್ತಿದ್ದ. ಒಂದು ಮನೆಗೆ ಊಟಕ್ಕೆ ಹೋದ, ಅವ್ರು ಹುಗ್ಗಿ ಮಾಡಿದ್ರು, ಕಂಡಪಟ್ಟಿ ಉಂಡು ಕೂಡಲೇ ಅವನಿಗೆ ತ್ರಾಸಾಯಿತು. ದವಾಖಾನೆಗೆ ಹೋದರು. ಆ ದವಾಖಾನೆಗೆ ಡಾಕ್ಟ್ರಿಗೆ ಹೇಳಿದ್ರು, ಏನು ಮಾಡ್ತೀರಿ ಡಾಕ್ಟ್ರ್? ಔಷಧ ಹಾಕಿ ಮಾಡ್ರಿ, ಇನ್ನೊಂದು ಸ್ವಲ್ಪ ನಮಗೆ ಏನಾದ್ರು ಜಾಗ ಐತೆ ಅದ ಹುಗ್ಗಿ ತಂದು ಹಾಕ್ರಿ ಅಂತ. ಹೊಟ್ಯಾಗ ಹುಗ್ಗಿ ಹಾಕ್ರಿ. ಇವು ಐಗಳು ಕೆಲಸ ಇದು. ಅದ್ರ ಸಲುವಾಗಿ ಈ ಹುಗ್ಗಿ ನಮಗೆ ಹೆಂಗೆ ಉಂಡಕ್ಕೆ ಪ್ರಕೃತಿ ಕೆಡ್ತದಿಲ್ಲ. ಅಲ್ಲಿ ಮಿತಿಯಾಗಿ ಹಿತಮಿತಿ ಭುಕ್ಕು, ಹಿತವಾಗಿರ್ತಕ್ಕಂಥದ್ದನ್ನು ಊಟ ಮಾಡು. ಆ ಊಟ ಮಾಡಿದ ಕೂಡಲೇ ಅಲ್ಲಿರ್ತಕ್ಕಂಥ ಪ್ರಾಣವಾಯುಗಳೇನವ ಅವು ತಮ್ಮ ಸರಳ ರೀತಿಯಲ್ಲಿ ದಾರಿ ಬಿಡ್ತಾವೆ. ನಾವು ನಿನ್ನೆ ನಕಾರ ಪ್ರಣಾಮಕ್ಕೆ ಬಂದೀವ್ರಿ. ಮಕಾರ ಪ್ರಣಾಮ ಅಂದರೆ ಮೂತ್ರವನ್ನು ಬಿಡ್ತದೆ. ಆ ಮೂತ್ರ ಬಿಡ್ತಕ್ಕಂಥ ರಂಧ್ರ ಎಷ್ಟು ಸೂಕ್ಷ್ಮ ಐತಿ. ಮೂತ್ರ ಬಿಡೋರಂತ ಸೂಕ್ಷ್ಮ ಐತಿಲ್ಲ. ಅದು ನೀನು 100 ವರ್ಷ ಬದುಕಿದ್ರು ಮೂತ್ರ ಹೋಗ್ಬೇಕಲ್ಲ, 100 ವರ್ಷ ಹೋದ್ರೆ ಮೊದಲ ಹೋಗ್ಬೇಕಲ್ಲ, 100 ವರ್ಷ ಬೆವರು ಬರಬೇಕಿಲ್ಲ. ಬೆವರು ಒಂದೈತೆ ಅಲ್ಲಿ. ಬೆವರ ಅಪ್ಪು ತತ್ವ. ಬೆವರ ಹೆಂಗೈತೆ ಅಂತ ಕೇಳಿದ್ರೆ, ಕೂದಲಿನ ಬಡ್ಡಿಗಳ ಮುಖಾಂತರವಾಗಿ ಬೆವರು ಬರ್ತದೆ. ಬೆವರು ಯಾವ ತತ್ವ ಅದು? ಅಪ್ಪು ತತ್ವ. ಒಂದು ಹೆಚ್ಚು ದುಡಿದ್ರೆ ಬೇವಿತದೆ, ಕೆಲಸ ಮಾಡಿದ್ರೆ ಬೇವಿತದೆ, ಗಾಳಿ ಇಲ್ಲದ್ರೆ ಬೇವಿತದೆ. ಆ ಬೆವದ್ರು ಕೂಡ ನೀರು ಬರ್ತದಿಲ್ಲ. ವಕ್ತಂಚಲಾಯತೆ ವಾಕ್ಯಂ ನಾದ್ರಿಚಿತ್ ಬಾಂಧವಜನೋ ಆಯುರ್ವರ್ಷ ಶತಮೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ ತಸ್ಯಾರ್ಧಶಚಾರ್ಧಮಪರೌ ಬಾಲತ್ವ ವೃದ್ಧತ್ವಯೋ. ನಾವು 100 ವರ್ಷ ಬದುಕ್ತೇವೆ. ಆಯುಷ್ಯ ಅಷ್ಟಿಟ್ಟ ದೇವ್ರ. ಆ ಆಯುಷ್ಯ ಅಷ್ಟಿಟ್ರೆ ಆಯುರ್ವರ್ಷ ಶತಮೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ. 100 ವರ್ಷ ಆಯ್ತಲ್ರಿ ಗೌಡ್ರೆ. 100 ವರ್ಷ ಆದಮೇಲೆ ಅದ್ರಾಗ 50 ವರ್ಷ ರಾತ್ರಿ ಒಳಗೆ ಹೋತು. ರಾತ್ರಿ ಒಳಗೆ ದಗದ ಮಾಡು, ಕೆಲಸ ಮಾಡು, ನೋಡ್ತಿರು, ಓದು, ಲೆಕ್ಕ ಮಾಡು, ಪತ್ರ ಮಾಡು, ರಾತ್ರಿ ಹೋತಿಲ್ಲ.
ಮತ್ತು 100 ವರ್ಷದಾಗ 50 ವರ್ಷ ರಾತ್ರಿಯಾಗ ಹೋತಲ್ಲ, ಇನ್ನು ಉಳಿತೇಟು 50 ಉಳಿತು. 50 ಉಳಿತಂದ್ರೆ 50ರಲ್ಲಿ ಚಾರ್ಧಮ ಅಪರವು, ಆ ಉಳಿದಿರ್ತಕ್ಕಂಥ 50ರಲ್ಲಿ ಶೇಷಮ ವ್ಯಾಧಿ ವಿಯೋಗ ದುಃಖ ಸಹಿತಂ. ಉಳಿದ 50 ವರ್ಷದಾಗ 12 ವರ್ಷ ರೋಗದಾಗ ಹೋತು, 12 ವರ್ಷ ಸೇವಾದಾಗ ಹೋತು. ಮಕ್ಕಳು ಎತ್ಕೋ, ಮೊಮ್ಮಕ್ಕಳು ಎತ್ಕೋ, ದವಾಖಾನೆಗೆ ಹೋಗು, ಅದನ್ನು ಮಾಡು, ಇದನ್ನು ಮಾಡು, ಬಾಂಡೆ ಸಾಮಾನು ತೊಳಿ, ಗೆಳೆ ಹೊಡಿ, ರೊಕ್ಕ ನಾಡು, ಇದನ್ನು ಮಾಡು, ಇದ್ರಾಗ ಹೋತಿಲ್ಲ. ತಸ್ಯಾರ್ಧಶಚಾರ್ಧಮ ಪರವು ಬಾಲತ್ವ ವೃದ್ಧತ್ವಯೋ. ಬಾಲ್ಯದೊಳಗೆ 12 ವರ್ಷ ಹೊತ್ತು, ಮುದುಕಿಗೆ 12 ವರ್ಷ ಹೊತ್ತು. ಉಳಿತೇನು ಶೇಷಮ ವ್ಯಾಧಿ ಯೋಗದ ಉಳಿದಿರ್ತಕ್ಕಂಥದ್ದು ಜಡ್ಡಿನಾಗ ಉಳಿತು, ಕೆಮ್ಮುದೊಳ ಉಳಿತು, ಬರುದ್ರಾಗ ಉಳಿತು, ಹೋಗುದ್ರಾಗ ಉಳಿತು, ಬಡಿ ಹಿಡ್ಕೊಂಡು ಅಡ್ಡಾಡ್ದೊಳಿತು, ಕಾಲು ಕುಂಟು ಬಿತ್ತು, ಕೈ ಕುಂಟು ಬಿತ್ತು, ಏನೇನೋ ಆಯಿತು. ಇದ್ರೊಳಗಾಗಿ ಕಡೆಗೆ ಹೋಗುದಾಯ್ತು. ಶೇಷಮ ವ್ಯಾಧಿ ವಿಯೋಗ ದುಃಖ ಸಹಿತ ಸೇವಾದಿ ಭಿರ್ನೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುಥ ಪ್ರಾಣಿನಾಂ. ಈ ಜೀವ ಹೆಂಗೈತಂದ್ರೆ, ಈ ಗಿಡಗಳ ಎಲಿ ಸುಮ್ಮನೆ ನಿಂತಾವನೆಲ್ಲರೆ, ಗಿಡಗಳ ಎಲಿ ನೋಡ್ರಿ ಅಲ್ಲಿ ಹೆಂಗದಾವು, ನಾವು ಸುಮ್ಮ ಕೂತೀವಿ. ಅವು ಆ ಗಿಡಗಳ ಎಲಿಗಾಡ್ತೀವಿಲ್ಲ, ಆ ಗಿಡಗಳ ಎಲಿ ಹೆಂಗೆ ಅಳಿಗಾಡ್ತಾವ, ಹಂಗೆ ಸೌಖ್ಯಂ ಕುಥ ಪ್ರಾಣಿನಾಂ. ಈ ಮನುಷ್ಯನಿಗೆ ಸೌಖ್ಯ ಇಲ್ಲ, ಇಂಥ ಶಿವಾನ್ ಹೋಗಿ ಕೇಳ್ರಿ, ಇಂಥ ಶಿವನ ಕಾರ್ಯಕ್ರಮ ಇಟ್ಕೊಳ್ರಿ. ಅರಿವಿ ಹೊಲಸಾದ್ರೆ ಅಗಸರ ಮನೆಗೆ ಹೋಗಿ ಹೊಲಸಾಗಿ ಬರ್ತಾವೆ ನಾವು. ಅಗಸರ ಮನೆಗೆ ಅರಿವಿ ಹೋದ್ರೆ ಹೊಲಸಾಗಿ ಮಾಡಿಕೊಡ್ತಾನೆ ರೀ, ಅವ ಸ್ವಚ್ಛ ಮಾಡಿಕೊಡ್ತಾನಿಲ್ಲ. ಇದೊಂದು ದೊಡ್ಡ ಅಗಸರ ಅಂಗಡಿ. ಮತ್ತು ನಾವು ಅರಿವಿ ಹಸರು ಮಾಡಿಕೊಟ್ಟಿವಿ ಅಂದ್ರೆ ನೀವು ದಾರ್ಯಾಗ ಹೋಗ್ಕೊಂಡು ಹೊಲಸು ಮಾಡ್ಕೊಂಡು ಅರಿವಿ ಏನು ಮಾಡಿ. ಇದು ಅಗಸರ ಅಂಗಡಿ, ಮನಸ್ಸನ್ನು ತೊಳಿತಕ್ಕಂಥ ಅಂಗಡಿ. ಈಗ ಕೆಲವು ಪದಾರ್ಥ ಹೇಳ್ದಾವು, ಆ ತೊಳಿತಕ್ಕಂಥ ಸಾಮಾನು ಬೇರೆ ಇದಾವೆ. ಈಗ ಹೆಚ್ಚಿನ ಸಾಮಾನು ಬಂದಾವು. ಮೊದಲು ಹುಣಚುಳಿ ಹತ್ತಿದ್ರು, ಈಗೇನೋ ತಗಡಿನೋ ತಂತಿ ಪಂತಿ ಬಂದು, ಸಾಬೂನು ಬಂದು, ಏನೇನೋ ಬಂದು ತೊಳೆದು ಹಸನ ಆಗ್ತಾವೆ. ಹಸನಾಗಿ ಸ್ವಚ್ಛಾಗಿ ತೊಳೆದ್ರೆ ಚಂದ. ಅದರ ಜರ ಅದು ಉಳಿತಂತಂದರೆ ಮನುಷ್ಯರಿಗೆ ರೋಗ ಬರ್ತಾವೆ. ಹಾಂ ಇರಲಿ, ನಾವು ಬರೋಣ. ಎಲ್ಲಿಗೆ ಬರೋಣ ಅಂತಂದರೆ ವಕಾರ ಪ್ರಣಮಕ್ಕೆ ಬರೋಣ. ವಕಾರ ಪ್ರಣಮ ಯ ವಾಸಿ ಮನಃ ಅಂದರೆ ನಿವೃತ್ತಿ ಮತ್ತು ಪ್ರವೃತ್ತಿ. ಓಂ ನಮಃ ಶಿವ ಇದು ನಿವೃತ್ತಿ, ಯವಾಸಿ ಮನಃ ಪ್ರವೃತ್ತಿ. ಅಂದ್ರೆ ನಾವು ಕೆಳಗಿನಿಂದ ಮೇಲೆ ಹೊಂಟೀವಿ. ಈಗ ನಿವೃತ್ತಿ ಕಡೆ ಹೊಂಟೀವಿ ನಾವು. ನಿವೃತ್ತಿ ಅಂದರೆ ಈ ಜಗತ್ತಿನ ವ್ಯವಹಾರಗಳನ್ನು ಬಿಟ್ಟಲ್ಲ. ಜಗತ್ತು ತ್ಯಾಗಾಂಗ ಭೋಗಾಂಗ 3 ಭಾಗ ಮಾಡ್ತಾರೆ ನಮ್ಮಲ್ಲಿ. ತ್ಯಾಗಾಂಗ ಭೋಗಾಂಗ ಅಂದರೆ ತ್ಯಾಗ ಭೋಗ ಯೋಗ 3 ಅಂಗಗಳದಾವು. ಅಮ್ಮಗಚ್ಛತೀತಿ ಅಂಗ. ಆ ತ್ಯಾಗಾಂಗ ಭೋಗಾಂಗದಲ್ಲಿ ಇರ್ತಕ್ಕಂಥದ್ದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಗೆ ಶರಣೈಕ್ಯ. ಈ ಷಟ್ಸ್ಥಳ ಉತ್ಪತ್ತಿ ಆಗ್ತದೆ. ಈ ಷಟ್ಸ್ಥಳ ಅಂಗ ಇದ್ರರ್ಥೇನೋ, ಲಿಂಗ ಇದ್ರರ್ಥೇನೋ, ಶುದ್ಧ ಜೀವಿಗೆ ಅಂಗ ಅಂತಾರೆ. ಶುದ್ಧ ಜೀವಿಗೆ ಅಂಗ ಅಂತಾರೆ. ನಾವು ಅನಂತವಾಗಿರ್ತಕ್ಕಂಥ ಮಲಮೂತ್ರಗಳಲ್ಲಿ ತಿರುಗಾಡಿ ನಾವು ಪ್ರಸೂತಿ ವಾಯಿಂದ ಕೂಡಿ ಬಂದು ಅಂದಮೇಲೆ ನಾವು ಶುದ್ಧೀಕರಣ ಆಗಬೇಕು. ಅದಕ್ಕೆ ಸಂಸ್ಕಾರ ಅಂತಾರೆ. ಸಂಸ್ಕಾರ ಅಂತಾರೆ. ಈ ಕಬ್ಬಿನಿಂದ ಬೆಲ್ಲ ಬರ್ತದೆ. ಆ ಕಬ್ಬಿನಿಂದ ಬೆಲ್ಲ ಬಂತಂದರೆ ನಾವು ಪ್ರಸ್ತಾವ ಮಾಡ್ತೀವಿ. ಇಲ್ಲೆಲ್ಲ ನಿನ್ನೆ ಇದನ್ನು ಮಾಡಿದ್ರಲ್ಲ, ಅದೇನೋ ಸುರ್ಮಾ ಯಾವುದೋ ಒಬ್ಬ ಹೆಣ್ಮಗಳಿಗೆ ಬ್ಯಾಂಕಿ ಬೇಡ್ತದೆ ಸುರ್ಮಾ ತಿನ್ಬೇಕಂತ ನೆನ್ನೆ ಬಂತಿಂದು ಅದು ಹೆಣ್ಮಗಳಿಗೆ ಸುರ್ಮಾ. ಎಷ್ಟು ಚಲೋ ಕೆಲಸ ನಡೆದದ ಇಲ್ಲಿ. ಪ್ರಸಾದ ಹೆಂಗೆ, ಪದೋದಕ್ಕೆ ಹೆಂಗೆ, ಏನು ವ್ಯವಸ್ಥೆ ನಡೆದ, ಶಿಸ್ತು ನಡೆದ, ಇಷ್ಟು ಮಂದಿ ಎಲ್ಲ ಹೆಂಗೆ ಬರ್ತೀರಿ ನೀವು, ಏನು ಕೆಲಸ ಆಯಿತು. ಅದ್ರ ಸಲುವಾಗಿ ಈ ಸುರ್ಮಾ ಎಂಬತಕ್ಕಂಥದ್ದು ಹೆಂಗೆ ನಮಗೆ ತೃಪ್ತಿ ಪಡ್ತದೆ, ಅದೇ ಪ್ರಕಾರವಾಗಿ ಈ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ವಕಾರ ಸಕಾರ ಯಕಾರ ಪ್ರಣಮ ಅದಲ್ಲ, ಆ ಪ್ರಣಮ ಕೆಲಸ ಇದರ ಒಂದು ಮಾತು ಹೇಳ್ತೀನಿ, ಓದಿ ಹೇಳ್ತೀನಿ ಸ್ವಲ್ಪ ನಿಮಗೆ. ಮಂತ್ರದ ಬಗ್ಗೆನೇ ಹೇಳೋದು. ಈಗ ಪ್ರಣವಗಳು ನಮಃ ಶಿವಾಯ ಇವು ಪ್ರಣವಗಳೆಂದು ಹೇಳಲ್ಪಡುತ್ತವೆ. ಅವು ಓಂಕಾರದಿಂದ ಉದ್ಭವಿಸುತ್ತವೆ.
ಈ ಪ್ರಣವಗಳು ಹೇಗೆ ಹುಟ್ಟುತ್ತವೆ ಅಂತಂದರೆ ಓಂಕಾರದಿಂದ ಹುಟ್ಟುತ್ತವೆ. ಓಂಕಾರದಿಂದ ಹುಟ್ಟುತ್ತವೆ. ಆ ಓಂಕಾರದಿಂದ ಹುಟ್ಟುತ್ತವೆ. ಇವು ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳಲ್ಲಿಯೂ ತುಂಬಿವೆ. ಜಗತ್ತಿನಲ್ಲಿ ಎಲ್ಲ ಪದಾರ್ಥ ಕಣ್ಣಿನಾಗ, ಮೂಗಿನಾಗ, ಕಾಲೊಳಗೆ, ಕೈಯೊಳಗೆ, ರಕ್ತದಾಗ, ನಾಡಿಯೊಳಗೆ, ಅಸ್ಥಿಯೊಳಗೆ ಎಲ್ಲ ಕಡೆ ತುಂಬಿವೆ ಪ್ರಣವ. ಪದಾರ್ಥಗಳಲ್ಲಿ ತುಂಬಿದೆ. ಓಂಕಾರವು ಆಯಾ ಪದಾರ್ಥಗಳ ಪ್ರಗತಿಯ ಮೇರೆಗೆ ಪ್ರಪಂಚ ಪ್ರಣವಗಳ ಮೂಲಕ ಜಗತ್ತನ್ನು ಆವರಿಸುತ್ತವೆ. ಆ ಓಂಕಾರ ಪ್ರಣವದಿಂದ ಈ ನಕಾರ, ಮಕಾರ, ಶಿಕಾರ, ವಕಾರ ಹುಟ್ಟುತ್ತವಲ್ಲ, ಅವು ಎಷ್ಟು ಸೂಕ್ಷ್ಮವಾಗಿ ಹುಟ್ಟುತ್ತವೆ. ನಾನು ನಿನ್ನೆ ಹೇಳೀನಿ, ಮಲಿಯೊಳಗೆ ಕೂಸಿಗೆ ಹಾಲು ಹೆಂಗೆ ಬಂದು, ಹಾಲು ಬರಾಗ ರುಚಿ ಅದ, ಇಲ್ಲಿ ವಿಷ ಐತಿ ಹೆಂಗೆ, ಹಾಲಿನೊಳಗೆ ಉಪ್ಪು ಐತೆ ಇಲ್ಲಿ ಹೆಂಗೆ, ಹಾಲಿನೊಳಗೆ ಹುಳಿ ಐತೆ ಇಲ್ಲಿ ಹೆಂಗೆ, ಆ ಕೂಸು ಹಾಲು ಕುಡ್ದಿಲ್ಲ ಹೆಂಗೆ. ಆ ಮಲಿ ಭಾಗಕ್ಕೆ ಏನಂತಾರಿ? ಜಂಗಮಲಿಂಗ. ಹೃದಯ ಸ್ಥಾನ ಜಂಗಮಲಿಂಗ, ಎರಡು ಕೈಗಳು ಜಂಗಮಲಿಂಗ. ಜಂಗಮಲಿಂಗ 12 ದಳಗಳು, 12 ಆದಿಲ್ರಿ. 2 ಹೃದಯ ಸ್ಥಾನ, 10 ಬೆರಳ, ಎಷ್ಟಾದ್ರಿ? ಹಾಂ, ದಳಗಳಂತಾರೆ ಇದಕ್ಕೆ. ಈ 2 ಕೈಗಳು, 2 ನಮ್ಮ ಎದೆಯ ಭಾಗಗಳು ಕೂಡಿ 10 ಅದು. 4, 6, 10, 12. ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ. ಜಂಗಮಲಿಂಗ ಆದಿಲ್ಲ. ಇವುಗಳು ದರ ಏನು ಮಾಡ್ತಾವಂದರೆ, ಈ ಶರೀರದಲ್ಲಿರ್ತಕ್ಕಂಥ ಮೊಲೆಯೊಳಗೆ ಹಾಲು ಬಂದು ಅಂದರೆ, ಹಾಲೊಳಗೆ ಏನಾದರೂ ವಿಷ ಇರ್ತದೆ. ಎಲ್ಲಿಂದ ಬಂದು? ರಕ್ತದ ಭಾಗದಿಂದ ಬರ್ತಾವೆ. ಮಲೆಯೊಳಗೆ ಹಾಲು ಬರ್ತಾವೆ. ಮಲೆ ಕೊಯ್ದು ನೋಡ್ರಿ. ಆ ಕೆಲಸ ಮಾಡಿದ್ರಿ ಯಾರು? ಮಕ್ಕಳಿಗೆ ಜೋಪಾನ ಯಾರು ಮಾಡಿದರು? ಯಾವ ಪ್ರಾಣಿಗಳು ಪಿಂಡಜ ಪ್ರಾಣಿಗಳಿದಾವೋ ಆ ಪಿಂಡಜ ಪ್ರಾಣಿಗಳು ಯಾವಾಗಲೂ ಕೆಲವು ಹಾಲು ಕುಡಿತವೆ. ಮೀನಪಾನ ಕುಡಿಯಂಗೆ, ಮೀನ, ಕಪ್ಪಿ, ಮೊಸಳಿ, ಆಮಿ ಹಾಲು ಕುಡಿತಾವೆ. ನಾವು ಹಾಲು ಗೊತ್ತದೇನೋ? ಕಾರು ಗೊತ್ತದೇನು? ಕಾಡ ಪ್ರಾಣಿಗಳು ಚಿಗರಿ, ಹುಲಿ ಇವೆಲ್ಲ ಮಲಿ ಅದಾವಲ್ಲ. ಅವಕ್ಕೆ ಬೆಕ್ಕಿಗೆ ಅದ ಇಲ್ಲ. ಇಲಿಗೆ ಮಲಿ ಅದಾವ್ರಿ. ಇಲಿಗೆ ನೋಡ್ರಿ ಇಲ್ಲಿ, ಆ ಇಲಿ ಮರಿಗಳು ಆ ತಾಯಿ ಮಲಿ ಕುಡಿದು ಬದುಕ್ತಾವೆ. ಮತ್ತು ಇರಿಬಿ ಹೆಂಗೆ ಬದುಕ್ತಾವು? ಅವು ಹಡಿತಾವಲ್ಲ, ತಚ್ಚೆ ಆಗ್ತಾವಿಲ್ಲ. ನೋಡ್ರಿ, ಸಾಲು ಹಿಡಿದು ತಚ್ಚೆ ಹೋಯ್ತಾವಿಲ್ಲ. ಅವು ಒಂದು ತಂಪಿನಲ್ಲಿ ಇರಿಬಿ ಎದ್ದು ಅಂದರೆ ಸೂಕ್ಷ್ಮ ಪ್ರಾಣಿ. ಇಡೀ ಪ್ರಪಂಚದ 84 ಲಕ್ಷ ಪ್ರಾಣಿಗಳಲ್ಲಿ ಇರಿಬಿ ಸೂಕ್ಷ್ಮ ಪ್ರಾಣಿ. ಈಗ ನಿಮ್ಮಲ್ಲಿ ಕೂರಿ ಅದಾವನ್ರಿ? ಕೂರಿ ಏನದಾವನವ? ಮೊದಲು ಏನಿದ್ದಿಲ್ಲ. ಮೊದಲು ಏನಿದ್ದಿಲ್ಲ ನಿಮಗೆ. ಏನು ಯಾವಾಗ ಅನುಭವ ನಿಮಗೆ ಆಗ್ತಂದ್ರೆ, ಮಧ್ಯದಾಗ ಯಾರು ಇರಬಾರ್ದು. ಆ ಹೆಣ್ಮಗಳು ಹೊಸ್ತಿನ ಮ್ಯಾಗ ಕುಂದಿರ್ಬೇಕು, ಒಬ್ಬಕ್ಕೆ ತಲೆ ಬಿಚ್ಕೊಂಡು ತೆಳಗೆ ಕುಂದಿರ್ಬೇಕು. ಹಿಂಗಾಗಿ ಹಿಂಗೆ ಮಾಡಿ ಹಿಂಗೆ ಮಾಡ್ತಾ ಕರ್ಣ ಸುಳ್ಳು ಐತಿ. ಆದ್ರೆ ಒಬ್ಬರು ಮಾಡಿದಾಗ ನಾವು ಮಾಡಬಾರ್ದು. ನಮಗೆ ತಿಳಿದಿರ್ತಕ್ಕಂಥ ಅನುಭವನ ನಾವು ಮಾಡಬೇಕು. ಇದಕ್ಕೊಂದು ಸಣ್ಣ ಕತೆ ಹೇಳ್ತೇನೆ. ನಗಬಾರ್ದು ಯಾರು, ನಕ್ಕವ್ರಿಗೆ ಉಪ್ಪಿಟ್ಟಿಲ್ಲ. ನಕ್ಕವ್ರಿಗೆ ಉಪ್ಪಿಟ್ಟು ಸಿಗಂಗಿಲ್ರಿ, ನಗಬಾರ್ದು. ಒಂದು ಮುದುಕಿತ್ತು. ಆ ಮುದುಕಿ ಭಾಳ ಉದಾರಿ ಇತ್ತದು, ಭಾಳ ಉದಾರಿ. ಆ ಮುದುಕಿ ಭಾಳ ಉದಾರಿ ಇತ್ತು. ಆ ಮುದುಕಿ ಸಂಜೆ ಮುಂದೆ ಬಾಗಿಲ ಕೂತ್ಕೊಂಡು ಯಾರು ಹುಡುಗರು ಬಂದ್ರೆ ಟೆಪಿಗಿ, ಅಂಗಿ, ಪುಸ್ತಕ, ಬಾತಮ್ಮ ತಿಳ್ಕೊಂಡು ಕೊಡ್ತಿತ್ತ ಆ ಮುದುಕಿ. ಏನೋ ಗಳಿಸಿ ಹೋತ ಬಂತದು. ಆ ಕೊಟ್ಕೋತ ಹೋತ ಆಕೆ ಹತ್ರ ರೊಕ್ಕ ಅದು. ರೊಕ್ಕ ಆದ್ಬಿಟ್ಟು ಒಯ್ದಂದ್ರೆ ಒಯ್ತಾರೆ ಎಲ್ಲರೂ. ಕೊಡೋದು ಹೆಂಗೆ? ಅದು ದೇವರಿಗೆ ಮುಟ್ಟಿರ್ತದ ಅದು. ಆಮೇಲೆ ಹೆಣ್ಮಗಳು ಏನು ಮಾಡಲಪ್ಪ, ನಾಳೆಗೆ ಯಾವ ಹುಡುಗರು ಬಂದ್ರೆ ಮತ್ತು ಯಾರು ಭಿಕ್ಷಕರು ಬಂದ್ರೆ ಕೊಡೋಕ್ಕಿಲ್ಲ ಅಂತ ಚಿಂತೆ ಆಯ್ತು ಆ ಮುದುಕಿಗೆ. ಆ ಚಿಂತೆಯಾಗಿ ಬಾಗದ ಕುಂತಲು. ಒಬ್ಬ ಮುತ್ಯ ಬಂದ. ಮುತ್ಯ, ವಯಸ್ಸಾದ ಮುತ್ಯ, ಒಂದು ಲಂಗಟ ಹಾಕ್ಕೊಂಡು ಮೈ ತುಂಬ ಕೂರಿ ಆಗಿದ್ದು. ಹಿಂಗೆ ಕೂರಿ ಸಲ ಹೇಳ್ತೀನಿ ನಾನು ನೋಡಿ. ಹೀಗೆಲ್ಲ ತುರಿಸಿಗೊತ್ತು ಬಂದ.
ಅಳಿಗಾಡ್ಕೊತ ಬಂದ, ಹಲ್ಲಿಲ್ಲ, ಎರಡು ಸಲ ಮಾತಾಡ್ತಿದ್ದ. ಆಯಿ 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 ಯಪ್ಪ ಬಾ 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 ಅಂಥೇಳಿ ಹಾಸಿ ಕುಂದರ್ಸಿದ್ಲು. ಯವ್ವ ಹಾಸಬೇಡ, ನಾನು ಮೈ ತಿಂದು ಬಿಟ್ಟದ ತಿಳ್ಕೊಂಡು ತುರ್ಸಂದು ತುರ್ಸಿದ್ಲಾಕಿ. ಆ ಮೈ ಎಲ್ಲ ತುರ್ಸಿದ್ಲು. ಯವ್ವ ನನಗೆ ತಿಂಡಿ ಹೋಗೋದಿಲ್ವ, ನಾನು ಜಳಕ ಮಾಡ್ಬೇಕಂತ ಮಾಡೀನಿ, ನನಗಟ್ಟು ನೀರು ಕಾಯಿಸಿ ಹಾಕ್ಯವ, ಪುಣ್ಯ ಆಗ್ತದೆ. ನಾ ಹೇಳೀನಿ ನಕ್ಕರ್ಗೆ ಉಪ್ಪಿಟ್ಟಿಲ್ಲತ್ತ, ನಗಬಾರ್ದು. ನಾವು ಉಪ್ಪಿಟ್ಟು ತಿನ್ನಂಗಿಲ್ಲಲ್ಲ, ನಾನು ನಕ್ಕರ್ ನಡ್ತೀನಿ. ಆ ಮುದುಕಿಗೆ ಯವ್ವ ನೀರು ಕಾಸು ಅಂದ. ಆ ನೀರು ಜಗ್ಗೆ ಕಾಯಿಸ್ಬಿಟ್ಲು. ಜಗ್ಗೆ ಕಾಸವ ಕಳಮಳ ಕುದಿಬೇಕು ನೋಡು ನೀರ. ಅಯ್ಯಪ್ಪ ಹೆಂಗೆ ಹಾಕೋದು ಆತ ತುಳು. ಆ ಹೆಣ್ಮಗಳು ಸೀರೆ ಸೊಂಟಕ್ಕೆ ಸುಚ್ಕೊಂಡು ನೀರು ಕಾಯಿಸಿದ್ಲು. ದೊಡ್ಡ ಗಡಿಗೆ ಇಟ್ಲು. ಆ ಗಡಿಗ್ಯಾಗ ನೀರು ಕಳಮಳ ಕುದಿಯಕ್ಕೆ ಹತ್ತಿದ್ದು. ಆಯಿ ನಾ ಬಚ್ಚದಾಗ ಕುಂದಿರ್ತೀನಿ, ನೀರು ಹಾಕಂದು ನಾವು. ನೀರು ಹಾಕೋದ್ ಕೂಡಲೇ ಯಾಕೆ ಕುಂದ್ರು ಅಂದ ಕೂಡಲೇ ಆಯಿ ಬಚ್ಚಲಕ್ಕೆ ಮೋರಿಗೆ ಎರಿಬೀಡು, ಬಚ್ಚಲ ಮೋರಿಗೆ ಎರಿಬೀಡು, ನೀರು ಹೊರಗೆ ಹೋಗಬಾರ್ದು. ಆ ಮುದುಕಿ ಒಂದು ಸೇರಿ ಉತ್ಕೊಂಡು ಕ್ಯಾರ ಬಚ್ಚಲ ಮೋರಿಗೆ ಒತ್ತಿಲ್ಲ. ಹತ್ತಿ ಬಚ್ಚಲ ಸಣ್ಣ ಬಚ್ಚಲ ಒತ್ತಿಲ್ಲ. ಆಯಿ ನೀರು ಹಾಕುವತ್ತು ಕುಂತ. ಯಪ್ಪ ಹೆಂಗೆ ಮಾಡಲಿ, ನೀರು ಹಾಕಕ್ಕೆ ಬರೋಂಗಿಲ್ಲ. ಒಂದು ಮಗಿ ತಗೋ, ಮಗಿಗೆ ಬಿದಿರು ಕಟ್ಟು, ಅದನ್ನ ತುಂಬಿ ನನ್ನ ಮೇಗೆ ಹಾಕಿ. ಏನು ಮಾಡಲಿ, ಬಿಟ್ರೆ ಒಂದು ಸಂಕಟ ಅಳ್ತಾನ, ತಿಂಡಿ ಬಿಟ್ಟತಾನ, ಹೆಂಗೆ ಮಾಡಲಿ ತಿಳ್ಕೊಂಡು ಹೇಳಿ ಒಂದು ಮಗಿ ತೊಗೊಂಡು ಆ ಮಗಿಗೆ ಒಂದು ಕೋಲು ಕಟ್ಟಿ ಆ ಹರಿವೆಗೆ ಎದ್ಕೇರಿ ಮ್ಯಾಗ ಸುರಿವಿದ್ಲು. ಮ್ಯಾಗ ಸುರಿದಂಗೆ ಅವೆಲ್ಲ ಮುತ್ತಾಗಿಬಿಟ್ಟು ರೀ. ಅವೆಲ್ಲ ಮುತ್ತಾಗಿಬಿಟ್ಟು, ಆ ಮುತ್ತಾಗಿ ದೊಡ್ಡ ಮುತ್ತಾಗಿ ಆಮೇಲೆ ಆಯಿ ಈಗ ಈ ಮುತ್ತಾಗಿ ಅಡಿಗೆಯಾಗಿ ತುಂಬಿಡು. ಒಂದೊಂದೇ ನೀ ಮಾರಾಟ ಮಾಡಿಕೊಂಡೆ ನೀನು ಉಪಜೀವನ ಮಾಡ್ಕೊ ತಿಳ್ಕೊಂಡು ಹೇಳಿ ಅವ ಗಪ್ಪಾಗಿಬಿಟ್ಟೆ. ಈ ಮುದುಕಿ ದಿವಸ ಬಂದು ಆದ ಮಂದಿಗೆ ಊಟಕ್ಕೆ ಕೊಡಕ್ಕೆ ಹತ್ತಿದ್ದು, ಅರಿವೆ ಕೊಡಕ್ಕೆ ಹತ್ತಿದ್ದು, ಅಂಚನೆ ಕೊಡಕ್ಕೆ ಹತ್ತಿದ್ದು, ಎಲ್ಲ ಕೊಡಕ್ಕೆ ಹತ್ತಿದ್ದು. ನಾ ಗಳಿಸಿದ್ದಲ್ಲ ಶಿವನು ಕೊಟ್ಟ ಅಂತ ತಿಳ್ಕೊಂಡು ಕೊಡಕ್ಕೆ ಯಾಕೆ. ಆ ಮಗ್ಗಲ ಮನೆ ಮುದುಕೊಂದಿತ್ತು ರೀ, ದೊಡ್ಡ ಸಾವುಕಾರ್ತಿದ್ಲಕ್ಕೆ. ಆಕೆ ಏನಾದರೂ ಕಮ್ಮಿನೇ ಬಿದ್ದಿತ್ತು ಆ ಮುದುಕಿಗೆ. ಈ ಮುದುಕಿ ನಮ್ಕಿಂತ ಬಡಿಯದಾಳ. ಈ ಬಂದ ಮಂದಿಗೆ ದಿವಸ ದಾನ ಧರ್ಮ ಮಾಡ್ತಾಳೆ. ಹೆಂಗೆ ಮಾಡ್ತಾಳೆ ಈಕಿ, ಹೆಂಗೆ ಮಾಡ್ತಾಳ? ಆಕೆ ಗೆಳತಾನ ಕಟ್ಟಿದ್ಲು. ಆ ಮುದುಕಿದು ಸಾವುಕಾರ ಮುದುಕಿ, ಬಡ ಮುದುಕಿ ಗೆಳತಾನ ಕಟ್ಟಿದ್ಲು. ಆ ಗೆಳತಾನ ಕಟ್ಟಿದ ಕೂಡಲೇ ಆ ಹೆಣ್ಮಗಳು ಯವ್ವ ಹೆಂಗೆ ಏನು ಸುದ್ದಿ ಏನು ಮಾತಾಡ್ಕೊತು. ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲ ರೀ. ಈಗ ನಿಂದಿರ್ತಾವ ಗೊತ್ತಿಲ್ಲ. ಈಗೇನು ಬಹುತೇಕ ಯಾಕೆ ಟಿ ವಿ ಪೈ ನೋಡ್ತಾರ ಮಾತು ಎತ್ತಿರ್ತಾವೆ ಹೆಣ್ಮಕ್ಳು ಬಾಯಿಗೆ. ಯಾಕೋದಕ್ಕ ತಿಳ್ಕೊಂಡು ಹೇಳಿ ಆ ಮುದುಕಿ ಯವ್ವ ಮಾನ್ಯ ಯಾವ ಬೈನವ್ರು ಬಂದಿದ್ದೆವ, ಮುದುಕ್ ಮನುಷ್ಯ ಇದ್ದ, ಅವ್ನ ಮೈ ಭಾಳ ತಿಂಡಿ ಬಿಟ್ಟಿತ್ತು, ತುರಿಸಿದೆ, ನೀರು ಕಾಸಂದ್ರು, ನೀರು ಕಾಯಿಸ್ದೆ, ಕರಮರ ಅಗದಿ ಹೆಸರು ಬರಂಗೆ ಕಾಸಂದ್ರು, ಕಾಯಿಸಿದೆ, ಬಚ್ಚದ ಹಾಕುತ್ತ ಅರಿವಿ ಇಡು ಅಂದರು, ಅರಿವಿ ಇಟ್ಟೆ. ಹಿಂಗೆ ಹಾಕಿಬಿಟ್ಟೆವ. ಮುತ್ತೆಲ್ಲ ನಮ್ಮ ಬಚ್ಚದ ತುಂಬಿಟ್ಟು ನೋಡಿ. ಒಂದೊಂದು ಮುತ್ತು ಮಾರಿಕೊಟ್ಟು ತುಂಬ್ಕೊ ತಿಳ್ಕೊಂಡು ಹೇಳಿ ಹೋಗಿಬಿಟ್ಟ. ಯವ್ವ ನಾನು ಹಿಂಗೆ ಮಾಡ್ಬೇಕಂತ, ಯವ್ವ ನಾನು ಹಿಂಗೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನಮ್ಮಲ್ಲಿ ಪತ್ರಿ ಶ್ರೀಶೈಲತ್ತದನ್ರಿ ಅಂಥವು ಬೈನಾರಿದ್ದು ಊರಾಗ. ವಯಸ್ಸಾಗಿತ್ತು. ಅವನ ಮನೆಗೆ ಬಂದು ಮುತ್ಯ ಸಂಜೆ ಮುಂದೆ ನೀ ಬಂದು ನನ್ನ ಮನೆಗೆ ಕುಂದ್ರು. ಹ್ಞೂ ರೀ ಕುಂದಿರ್ತೇನೆ, ಏನೇ ಕೊಡ್ತೀನಿ ನಿನಗೆ, ಚಿಂತೆ ಮಾಡಬೇಡ, ಕಂಡಾಪಟ್ಟಿ ಬಂಗಾರ ಗಳಿಸಿಟ್ಟೀನಿ. ಅದು ಮುದಕ್ಕೆ ಆಸೆಕ್ಕಾಗಿ ಸಂಜೆ ಮುಂದೆ ಲಂಗಟ ಹಾಕ್ಕೊಂಡು ಬಾಗಲ್ ಮುದಕ್ಕೆ ಕೂತು ಮೇಯ್ ತಿಂಟ್ಬಿಟ್ಟದನ್ನು. ಮೇಯ್ ತಿಂಟ್ಬಿಟ್ಟದವ. ತುರ್ಸಂದ ಕುಳೆ ಮುದಿಗೆ ತುರಿಸ್ತದೆ. ಆ ತುರ್ಸನ್ನ ಜಳಕ ಮಾಡ್ತಾನು, ಜಳಕ ಮಾಡ್ತೇನೆ. ನೀರು ಕಾಸ್ತೀನಿ. ನೀರು ಕಾಸಿದ ದೊಡ್ಡ ಹಂಡೆ ಇಟ್ಟಿದ್ಲಾಕಿ. ಉತ್ತಮ ಬತ್ಲ, ಸಾವುಕಾರ ಮನೆ ಬತ್ಲ, ನೀರು ಎಲ್ಲಿ ಹೊರಗೆ ಹಾಕಿದ್ದಿಲ್ಲ, ಎಷ್ಟು ಹತ್ತಿರ ಬತ್ತದ. ಬತ್ತದಾಗ ಕುಂದಿರ್ತ ನಾನು, ನೀರು ಚಲೋದ್ನಾಗ ಕಾಸನ್ನು ಕಾಸ್ತೀನಿ. ಅದು ಬಂದ
ಏನೋ ಕೊಡ್ತಾಳಂತ ಬಚ್ಚದಾಗ ಕೂತು ಈ ಮುದುಕಗೆ ನೀರು ಹಾಕಿದ್ರು. ಅವ ಆ ಮುದುಕಿಗೆ ಬಂದು ಹೊಟ್ಟದ ಕೈಯಾಡಿಸಿ ನೋಡಿದ್ರು. ಒಬ್ಬರು ಮಾಡ್ತಾರಂತ ಮಾಡಕ್ ಹೋದ್ರೆ ಹಂಗಾಗ್ತದ ರೀ. ದಾನ ಧರ್ಮ ಪರೋಪಕಾರ ಮಾಡ್ಬೇಕಲ್ಲ. ಇನ್ನೇ ಸುಕಾಲಕ್ಕೂ ಸಿಗದಿ ಶಿವ ಸಮಯ. ನಮ್ಮ ಮನುಷ್ಯನ ಸಿಗ್ತದ, ಅನಂತ ಜನ್ಮ ಸಿಗ್ತಾವ ನಮಗೆ, ಆದ್ರೆ ಮನುಷ್ಯ ಜನ್ಮ ಸಿಗೋದಿಲ್ಲ. ಎಷ್ಟು ಚಂದ ಕೂತೀರಿ, ಎಷ್ಟು ಶಿಸ್ತು ಕೇಳ್ತೀರಿ, ಎಷ್ಟು ವ್ಯವಸ್ಥೆ ಎಲ್ಲಿಯವ್ರ ಏನೋ ಗೊತ್ತಿಲ್ಲ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣಿಂದ ಸಂಬಂಧ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣಿಂದ ಸಂಬಂಧ. ಎತ್ತಣ ಬೆಟ್ಟದಲ್ಲಿ ಎತ್ತಣ ಸಮುದ್ರತ್ತು ಎತ್ತಣಿಂದ ಸಂಬಂಧ. ಗುಹೇಶ್ವರ ನೀನೆತ್ತ ನಾನೆತ್ತ ಎತ್ತಣಿಂದ ಸಂಬಂಧ. ನೀನು ನಿರಾಕಾರ, ನಾನು ಸಾಕಾರ. ನಿರಾಕಾರ ಸಾಕಾರ. ಆ ಪರಾತ್ಮ ವಸ್ತು ನಿರಾಕಾರದ ನಿರಂಜನದ ನಿರ್ಮಯ ಅದ. ಈ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಮಂತ್ರಗಳು ಹೇಳ್ತೇನೆ ನಿಮಗೆ. ಅಲ್ಲಿ ನಿಂತೀವಿ ನಾವು. ಓಂಕಾರ ಪ್ರಣವವು ಪದಾರ್ಥಗಳ ಪ್ರಗತಿಯ ಮೇರೆಗೆ ಈ ಪ್ರಪಂಚಗಳ ಮೂಲಕ ಜಗತ್ತನ್ನು ಆವರಿಸುತ್ತದೆ. ಇವುಗಳ ಪದಾರ್ಥಗಳಲ್ಲಿ ಅವುಗಳು ವಿಶಿಷ್ಟ ಚೈತನ್ಯವನ್ನು ಉಂಟು ಮಾಡುತ್ತದೆ. ನಮ ಶಿವಾಯ. ಇವುಗಳಲ್ಲಿ ನಕಾರಕ್ಕಿಂತಲೂ ಮಕಾರವು ಹೆಚ್ಚು ಸೂಕ್ಷ್ಮ, ಮಕಾರಕ್ಕಿಂತಲೂ ಶಿಕಾರವು ಸೂಕ್ಷ್ಮ, ಅದಕ್ಕಿಂತಲೂ ವಕಾರವು ಸೂಕ್ಷ್ಮ, ಅದಕ್ಕಿಂತಲೂ ಯಕಾರವು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಎಷ್ಟು ಸೂಕ್ಷ್ಮದವ್ರಿ ಪ್ರಣಮಗಳು. ಆ ಪ್ರಣಮಗಳು ಸೂಕ್ಷ್ಮ ಇದ್ದಷ್ಟೇ ನಮ್ಮಲ್ಲಿ ಶರೀರದೊಳಗೆ ಇರ್ತಕ್ಕಂಥ ಸ್ನಾಯುಗಳು ಸೂಕ್ಷ್ಮದವ. ನಮ್ಮ ಶರೀರ ಸ್ನಾಯುಗಳು ಎಷ್ಟು ಸೂಕ್ಷ್ಮದಾವ. ಅದಕ್ಕೆ 72,000 ನಾಡಿಗಳಲ್ಲಿ ಸೂಕ್ಷ್ಮ ನಾಡಿಗಳು ಕೆಲವು ಅದಾವು. ಸೂಕ್ಷ್ಮ ನಾಡಿಗಳು. ಮಳೆ ಹುಳ ಅಂತ ಇರ್ತದಲ್ಲ, ಮಳೆ ಹುಳ. ಮಳೆ ಹುಳ ಅದಕ್ಕೆ ಕಾಲಿಲ್ಲ, ಕೈ ಇಲ್ಲ, ಮೂವತ್ತಿಲ್ಲ, ಏನಿಲ್ಲ. ಅದು ಹರಿದು ಹೋಗ್ತದೆ ನೆಲದ ಮೇಲೆ. ಅದರೊಳಗೆ ಇರ್ತಕ್ಕಂಥ ರಕ್ತ ಚಲನ ನಮಗೆ ಕಾಣಿಸ್ತದಿಲ್ಲ. ಮಳೆ ಹುಳದ್ದು ಅಷ್ಟು ಸೂಕ್ಷ್ಮ. ಅದಕ್ಕಿಂತಲೂ ಸಾವಿರಾರು ಪಟ್ಟು ಸೂಕ್ಷ್ಮ ಇರ್ತಕ್ಕಂಥ ನರನಾಡಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾವೆ. ನೋಡ್ರಿ, ಈಡ ಪಿಂಗಳ ಸುಷುಮ್ನ 3 ನಾಡಿ ಹಿಡ್ಕೋರಿ. ಇಷ್ಟೇ ನೋಡೋಣ ಈಗ ಮೊದಲ. ಈಡ ಪಿಂಗಳ ಸುಷುಮ್ನ ನಾಡಿ 3 ಹಿಡ್ಕೊಡಿ. ಅಲ್ಲಿ ಅಕಾರ ಉಕಾರ ಮಕಾರ ಅದ, ಬಕಾರ ಸಕಾರ ವಕಾರ ಅದ, ಓಂಕಾರ ಅದ. ಎಲ್ಲೇ ಈಡ ನಾಡಿ ಪಿಂಗಳ. ಈಡ ನಾಡಿ ಪಿಂಗಳ ನಾಡಿ ಸೂಕ್ಷ್ಮ ನಾಡಿ ಅಂತದ. ಸೂಕ್ಷ್ಮ ಅಂತಂದ್ರೆ ನಾ ಹೇಳಿ ನಿನ್ನೆ. ಆ ಸೂಕ್ಷ್ಮ ನಾಡಿ ಏನು ಕೆಲಸ ಮಾಡ್ತಂದ್ರೆ ಭಾಳ ಕೆಲಸ ಮಾಡ್ತದೆ. ಅದು ಶರೀರದಲ್ಲಿ ಗಟ್ಟಿಯಾದ ನಾಡಿ. ಎಲ್ಲಿಂದ ಶುರು ಆಗ್ತಾರಪ್ಪ ಸೂಕ್ಷ್ಮ ನಾಡಿ? ಈಡ ಪಿಂಗಳ ಸುಷುಮ್ನ ಐತಲ್ರಿ ಡಾಕ್ಟ್ರೆ. ಈಡ ಪಿಂಗಳ ಸುಷುಮ್ನ ಐತಲ್ಲ. ಈ ನಾಡಿಯ ಚೈತನ್ಯ ಹೇಗೈತೆ ಅಂತ ಕೇಳಿದ್ರೆ, ಇದರ ಮೂಲ ಸ್ಥಾನ ಮೂಗಿನ ತುದಿ. ಮೂಗಿನ ತುದಿ. ಇದರ ಅಧೋ ಸ್ಥಾನ ಪೃಷ್ಠಭಾಗದ ಮಧ್ಯದಲ್ಲಿ. ನೀವೊಂದು ಕನ್ನಡಿ ತಗೊಂಡು ನೋಡ್ಕೋರಿ. ಈ ಜನನೇಂದ್ರಿಯಕ್ಕೂ ಮತ್ತು ಮುಕ್ಕುಳಿಗೂ ಪೃಷ್ಠಕ್ಕೂ ಒಂದು ನಡು ಒಂದು ಸಣ್ಣ ಸಾಸಿವೆ ಕಾಳಟ್ಟೊಂದು ಗಂಟದ. ಅದಕ್ಕೆ ಬಗೆಯೇಂದ್ರಿಯ ಅಂತಾರೆ. ಬಗೆಯೇಂದ್ರಿಯ. ಉಳಿದ ಇಂದ್ರಿಯಗಳೆಲ್ಲ ಹೆಸರದಾವು. ಅದಕ್ಕೆ ಬಗೆಯೇಂದ್ರಿಯ ಅಂತಂದರೆ ಕೆಳಗಿನ ಭಾಗದ ಇಂದ್ರಿಯಕ್ಕೆ ಬಗೆಯೇಂದ್ರಿಯ ಅಂತಾರೆ. ಹೌದಾ? ಅಲ್ಲಿವರೆಗೂ ಈ ಸುಷುಮ್ನ ನಾಡಿಯ ಮುಖ ಪ್ರವೇಶ ಇರ್ತದೆ. ಅದು ಹೇಗೆ ಬರ್ತದೆ? ಹೌದಾ? ಅದು ಇಲ್ಲಿಂದ ಶುರು ಆಗ್ತದೆ. ನೀವು ದೃಷ್ಟಿ ಇಟ್ಟು ನೋಡ್ರಿ. ಶಿವಯೋಗ ಅನ್ನೋದನ್ನು ಮಾತು ಹೇಳ್ತೇನೆ ನಿಮಗೆ. ಆ ಶಿವಯೋಗದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಲಿಂಗವನ್ನು ಅಂಗೈಲಿ ಇಟ್ಟುಕೊಂಡು ಅದಕ್ಕೆ ಸರಿಯಾದ ಕಂತಿ ಕುಂದಿರಿಸಿ. ಈಗ ಬ್ಯಾಟ್ರಿ ಐತಲ್ಲ, ಬ್ಯಾಟ್ರಿ ಸ್ಥೂಲ ಸೂಕ್ಷ್ಮ. ಬ್ಯಾಟ್ರಿ ಸ್ಥೂಲ ಸೂಕ್ಷ್ಮ. ಅದರಲ್ಲಿ ಬಟನ್ ಹೆಂಗೈತಿ, ಅದ್ರ ಮುಂದೆ ಬೆಳಕೈತಿಲ್ಲ. ಮತ್ತು ಬ್ಯಾಟ್ರಿ ಸ್ಥೂಲ ಐತಿ, ಅದ್ರ ಉಪಯೋಗ ನಮಗೇನು ಕತ್ತದ ಉಪಯೋಗ ಬೀಳ್ತಿಲ್ಲ. ಛತ್ರಿ ಅದ, ಮಳೆಗೆ ಉಪಯೋಗ ಬೀಳ್ತಿಲ್ಲ. ಅದು ಆ ಬ್ಯಾಟ್ರಿ ಸ್ಥೂಲ ಅದಲ್ಲ,
ಆ ಬ್ಯಾಟ್ರಿನ ಕತ್ತಲಲ್ಲಿ ಅಡ್ಡಾಡಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ನಮ್ಮ ಲಿಂಗವನ್ನು ಅಂಗೈಯಲ್ಲಿ ಇಟ್ಕೊಂಡು ಅದ್ರ ದೃಷ್ಟಿ ನೋಡಿಬಿಟ್ರೆ ಆ ಸುಷುಮ್ನ ವಾಯು ಕೆಲಸ ಮಾಡ್ತದೆ. ಅದಕ್ಕೊಂದು ತಗದ ಈ ಬಟನ್ ಹಾಕಿ ಲೈಟ್ ಹತ್ತಾವಿಲ್ರಿ, ಅದಿರಲ್ಲ ನೀವು ಕರೆಂಟ್ ಕತ್ಲ ಕೆಡುವರು ನಿಂತು ಬರ್ತಾನೆ ಕತ್ಲ ಕೆಡಿ ಬಿಡ್ತಾರೆ, ಮಕ್ಕೊಂಡು ಬಿಡ್ತಾರೆ. ಹಾಗೆ ಆ ಸುಷುಮ್ನ ನಾಡಿ ನೀವು ಲಿಂಗವನ್ನು ಅಂಗೈಲಿ ಇಟ್ಟುಕೊಂಡು ಅದನ್ನು ನಿರೀಕ್ಷೆ ಮಾಡಿಬಿಟ್ರೆ ಬೇಸರ ಮಾಡ್ಕೋಬಾರ್ದು. ಪೂಜೆ ಮಾಡೋ ಬೇಸರ ಮಾಡಬಾರ್ದು. ನೀವು ತವ್ರ ಮನೆಗೆ ಹೋಗಿರಿಲ್ವ? ತವ್ರ ಮನೆಯಾಗಿ ಇದ್ದುದಿಲ್ದು ಕಟ್ಕೊಂಡು ಹೋಗಿರಿಲ್ಲ? ಇದ್ದುದಿಲ್ದು ಕುಡಿ ಕಟ್ಕೊಂಡು ಹೋಗಿಬಿಡ್ತಾರೆ ತವ್ರ ಮನೆಯಾಗ, ನೆನಪಾಗ್ತಾವೆ. ಇದು ನೆನಪಾಗೋದಿಲ್ಲ. ಆ ಸುಷುಮ್ನ ನಾಡಿ ಮೂಗಿನ ಪರ್ಯಂತರವಾಗಿ ಆ ಲಿಂಗಕ್ಕೂ ಅದಕ್ಕೂ ಸಂಬಂಧ ಬೆಳೀತಕ್ಕಂಥ ವ್ಯವಸ್ಥೆಯಲ್ಲೇ ಅದು ಬ್ರಹ್ಮರಂಧ್ರಕ್ಕೆ ಬರ್ತದೆ. ಹೌದಾ? ಆ ಬ್ರಹ್ಮರಂಧ್ರಕ್ಕೆ ಬಂದು ಹಿಂದಕ್ಕೆ ಸರಿತದೆ. ಆ ಹಿಂದಕ್ಕೆ ಸರಿದಾಗ ಸುಷುಮ್ನ ನಾಡಿಗೆ ಇದಕ್ಕೆ ಕುಂಡಿನಿ ಸರ್ಪ ಅಂತಾರೆ. ಕುಂಡಿನಿ ಸರ್ಪ ಎಲ್ಲರಲ್ಲಿ ಐತಿದ ಹಾವ, ನಮಗೆ ಗೊತ್ತಿಲ್ಲ. ಎಲ್ಲರಿಗೆ ಕಣ್ಣು ಅದ ಇಲ್ಲ, ಎಲ್ಲರಿಗೂ ಮೂಗು ಅದ ಇಲ್ಲ, ಎಲ್ಲರಿಗೂ ಕಿವಿ ಅದ ಇಲ್ಲ, ಎಲ್ಲರಿಗೂ ಬಯಲು ಕಡೆ ಐತಿಲ್ಲ, ಎಲ್ಲರಿಗೂ ಒಂದಕ್ಕೆ ಹೋಗಿ ಬರ್ತದಿಲ್ಲ, ಎಲ್ಲರಿಗೂ ಪ್ರವಾಸ ಮಾಡ್ತಿಲ್ಲ, ಕಾಲದ ಇಲ್ಲ. ಹಂಗೆ ಎಲ್ಲರಲ್ಲಿಯೂ ಕೂಡ ಆ ಶಕ್ತಿ ಐತಿ. ಟೈಮ್ ಆಗಿ